ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಸಿಂಚನಾ. ಎಂದಿನಂತೆ ಇವತ್ತು ಕೂಡ ಪ್ರಮುಖ 5 ಸುದ್ದಿಗಳಿವೆ. ಒಂದೊಂದಾಗಿ ಇನ್ ಡೀಟೇಲ್ ನಿಮಗೆ ನಾನು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಸೋಷಿಯಲ್ ಮೀಡಿಯಾ ನಾವೆಲ್ಲರೂ ಕೂಡ ಯೂಸ್ ಮಾಡ್ತೀವಿ, ಟೈಮ್ ಪಾಸ್ ಮಾಡ್ತೀವಿ ಸೋಷಿಯಲ್ ಮೀಡಿಯಾ ನೋಡಿಕೊಂಡು. ಆದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ದಿನಕ್ಕೊಬ್ರು ವ್ಯಕ್ತಿ ಫೇಮಸ್ ಆಗ್ತಾರೆ ಅಥವಾ ದಿನಕ್ಕೊಂದು ಕಂಟೆಂಟ್ ಫೇಮಸ್ ಆಗುತ್ತೆ. ಅದೇ ರೀತಿ ಕಳೆದ ಒಂದು 5-6 ದಿನಗಳಿಂದ ಸಾಕಷ್ಟು ಟ್ರೆಂಡಿಂಗ್ನಲ್ಲಿ ಇರುವಂತಹ ಒಂದು ವಿಷಯ, ಈ ವಿಷಯದ ಬಗ್ಗೆ ಇವತ್ತು ನಾವು ಇನ್ ಡೀಟೇಲ್ ಮಾತಾಡ್ತಾ ಹೋಗೋಣ. ಇದೇ ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎ ಮೊದಲನೇ ಸ್ಟೋರಿ, ಕಾಕ್ರೋಚ್ ಜನತಾ ಪಾರ್ಟಿ. ಎಸ್, ಕಾಕ್ರೋಚ್ ಜನತಾ ಪಾರ್ಟಿ. ಎಲ್ಲರೂ ಕೂಡ ಈ ಒಂದು ಪಾರ್ಟಿಯ ಹೆಸರನ್ನ ಕೇಳಿರ್ತೀರ. ಸದ್ಯ ಒಂದು 5-6 ದಿನಗಳ ಹಿಂದೆ ಈ ಹೆಸರು ಎಲ್ಲಿತ್ತು ಅಥವಾ ಈ ಅಡ್ರೆಸ್ ಕೂಡ ಇರಲಿಲ್ಲ. ಬಟ್ ಈಗ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಇದರದ್ದೇ ಹವಾ ಅಂತ ಹೇಳ್ಬೋದು. ಅಂದರೆ ನಮ್ಮ ದೇಶದಲ್ಲಿ, ಅದರಲ್ಲೂ ಎಸ್ಪೆಷಲಿ ಯುವಕರಲ್ಲಿ ಸಾಕಷ್ಟು ಸಮಸ್ಯೆ ಇದೆ. ಈ ವ್ಯವಸ್ಥೆಯ ವಿರುದ್ಧ ಹಲವಾರು ಬಾರಿ ಕಿಡಿಕಾರಿದ್ದಾರೆ. ಅಂದರೆ ಅವರಲ್ಲಿರುವಂತಹ ಅಭದ್ರತೆ, ಇನ್ಸೆಕ್ಯೂರಿಟಿ ಅಥವಾ ಒಂದಷ್ಟು ನಿರುದ್ಯೋಗ ಸಮಸ್ಯೆಗಳಾಗಿರ್ಬೋದು. ವ್ಯವಸ್ಥೆಯ ವಿರುದ್ಧ ಯುವಕರು ತಮ್ಮ ಅಸಮಾಧಾನವನ್ನು ಹೊರಹಾಕ್ತಾನೇ ಇರ್ತಾರೆ. ಅದು ಯಾವುದೇ ಪಕ್ಷ ಆಗಿರಲಿ. ಬಿಜೆಪಿ ಬಂದರೂ ಕೂಡ ನಮ್ಮ ಜೀವನದಲ್ಲಿ ಯಾವುದೇ ರೀತಿ ಬದಲಾವಣೆಯನ್ನು ನಾವು ಕಂಡಿಲ್ಲ, ಅಥವಾ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಯಾವುದೇ ಕಂಪ್ಲೀಟ್ ಆಗಿ ನಮ್ಮ ಎಲ್ಲ ಪ್ರಾಬ್ಲಮ್ಸ್ಗಳು ಕೂಡ ಸಾಲ್ವ್ ಆಗ್ತಾ ಇಲ್ಲ. ಅದು ಕೂಡ ಯುವಕರ ಪ್ರಾಬ್ಲಮ್ ಸಾಕಷ್ಟಿದೆ. ಇದನ್ನೇ ಮನದಲ್ಲಿ ಇಟ್ಕೊಂಡು ಶುರುವಾದಂಥ ಒಂದು ಹೊಸ ವಿಷಯ ಅಂದರೆ ಅದು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳ್ಬೋದು. ಅಂದರೆ ಇದು ಮೇ 16ನೇ ತಾರೀಕು ಒಂದು ಅಕೌಂಟ್ ಓಪನ್ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಅದರ ಹೆಸರು ಕಾಕ್ರೋಚ್ ಜನತಾ ಪಾರ್ಟಿ. ಸೊ ಮೊದಲನೇದಾಗಿ ಎಲ್ಲರೂ ಕೂಡ ಏನಿದು ಡಿಫ್ರೆಂಟ್ ಆಗಿದೆ, ಜಿರಳೆ ಪಕ್ಷ ಅಂತ ಎಲ್ಲರೂ ಕೂಡ ಕರೆಯೋದಕ್ಕೆ ಶುರು ಮಾಡಿದ್ರು. ಏನಿರಬಹುದು ಈ ಪಕ್ಷ ಅಂತ. ಅದರಲ್ಲೂ ಈ ಜೆನ್ಸಿಗೆ ಕಿಡ್ಸ್ಗೆ ಸಾಕಷ್ಟು ಇಂಟ್ರೆಸ್ಟ್ ಇತ್ತು. ಏನಿರಬಹುದು ಅಂತ ಹೊಸ ವಿಷಯ ಅಂತ ನೋಡೋದಕ್ಕೆ ಶುರು ಮಾಡಿದ್ರು. ಅದರಲ್ಲಿ ಒಂದಷ್ಟು ವಿಷಯಗಳು ಎಲ್ಲರನ್ನೂ ಕೂಡ ಇದೀಗ ಅಟ್ರಾಕ್ಟ್ ಮಾಡ್ತಾ ಇದೆ. ಹಾಗಾದ್ರೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಅಂದ್ರೆ ಏನು, ಇದರ ಅಜೆಂಡಾ ಏನು, ಇಷ್ಟೆಲ್ಲ ಫೇಮಸ್ ಆಗೋದಕ್ಕೆ ಕಾರಣ ಏನು, ಎಷ್ಟರ ಮಟ್ಟಿಗೆ ಇದು ಫೇಮಸ್ ಅಂದ್ರೆ ನೀವು ಇನ್ಸ್ಟಾಗ್ರಾಮ್ ಈಗ ಓಪನ್ ಮಾಡಿ ನೋಡಿದ್ರೆ ಇದರ ಫಾಲೋವರ್ಸ್ ನೋಡಿ ನೀವೇ ಒಂದು ಕ್ಷಣ ದಂಗಾಗಿ ಹೋಗ್ತೀರಾ. ಯಾಕಂದ್ರೆ ನಾನು ಆಗ್ಲೇ ಹೇಳಿದಾಗೆ ಮೇ 16ನೇ ತಾರೀಕು ಇದು ಆರಂಭ ಆಯಿತು. ಆದರೆ ಇಲ್ಲಿವರೆಗೂ 5-6 ದಿನಗಳಲ್ಲಿ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ನ ಇನ್ಸ್ಟಾಗ್ರಾಮ್ನಲ್ಲಿ ಹೊಂದಿದೆ. ಅದು ಕೂಡ 13 ಮಿಲಿಯನ್ ಫಾಲೋವರ್ಸ್. ಅಂದರೆ ಈಗಿರುವಂತಹ ಆಡಳಿತ ಪಕ್ಷವನ್ನೇ ಹಿಂದಿಕ್ಕಿ ಆ ಪಕ್ಷಕ್ಕೂ ಕೂಡ ಇಷ್ಟೊಂದು ಫಾಲೋವರ್ಸ್ ಇಲ್ಲ. ಅಷ್ಟರ ಮಟ್ಟಿಗೆ ಫಾಲೋವರ್ಸ್ನ ಈ CJP ಪಕ್ಷ ಹೊಂದಿದೆ. ಹಾಗಾದರೆ ಏನಿದು ಕಾಕ್ರೋಚ್ ಜನತಾ ಪಾರ್ಟಿ, ನಾನು ಇನ್ ಡೀಟೇಲ್ ನಿಮಗೆ ಹೇಳ್ತಾ ಹೋಗ್ತೀನಿ. ಇದು ಶುರುವಾಗಿದ್ದು ಹೇಗೆ, ಇದರ ಸಂಸ್ಥಾಪಕರು ಯಾರು, ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ. ಏನಿದು ಕಾಕ್ರೋಚ್ ಜನತಾ ಪಾರ್ಟಿ? ಸೋಷಿಯಲ್ ಮೀಡಿಯಾದಲ್ಲಿ ಸೃಷ್ಟಿಯಾಗಿರುವಂತಹ ಆನ್ಲೈನ್ ಟ್ರೆಂಡ್ ಇದು. ಅದುವೇ ಕಾಕ್ರೋಚ್ ಜನತಾ ಪಾರ್ಟಿ. ವ್ಯವಸ್ಥೆಯ ವಿರುದ್ಧದ ಜೆನ್ಸಿಗಳ ಅಸಮಾಧಾನವನ್ನು ಹೊರಹಾಕೋದಕ್ಕೆ ವೇದಿಕೆ ಇದು. ನೀವು ರೋಡಲ್ಲಿ ಹೋಗಿ ಪ್ರೊಟೆಸ್ಟ್ ಮಾಡ್ತೀರಾ, ಯಾರು ಕೇಳೋದಿಲ್ಲ, ಅದಕ್ಕೆ ಯಾರು ರೆಸ್ಪಾಂಡ್ ಕೂಡ ಮಾಡೋದಿಲ್ಲ. ಬಟ್ ನಿಮ್ಮೆಲ್ಲರ ಡಿಮಾಂಡ್ಸ್ ಏನಿದೆ, ನಿಮ್ಮೆಲ್ಲರ ಕೂಗೇನಿದೆ, ಅದಕ್ಕೆ ಸೃಷ್ಟಿಯಾಗಿರುವಂತಹ ಒಂದು ವೇದಿಕೆ. ಕೇವಲ 5 ದಿನಗಳಲ್ಲಿ ಕೋಟ್ಯಾಂತರ ಫಾಲೋವರ್ಸ್ ಅನ್ನ ಗಳಿಸಿದೆ ಈ ಒಂದು CJP ಪಾರ್ಟಿ. ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತ ಅಂದರೆ ಸೋಷಿಯಲ್ ಮೀಡಿಯಾ ಟ್ರೆಂಡಿಂಗ್ನಲ್ಲಿ ಆಡಳಿತ ಪಕ್ಷವನ್ನೇ ಹಿಂದಿಕ್ಕಿದೆ ಈ ಒಂದು ಪಡೆ. ಅಂದರೆ BJP, ಕೇಂದ್ರ ಸರ್ಕಾರ BJPಯನ್ನೇ ಇದು ಬೀಟ್ ಮಾಡಿ ಮುಂದೆ ಸಾಗ್ತಾ ಇದೆ. ಅದು ಕೂಡ ಬಂದಂತಹ ಕೇವಲ 5 ದಿನಗಳಲ್ಲಿ. ಈಗ ದೇಶದ ಡಿಜಿಟಲ್ ಲೋಕದಲ್ಲಿ ಹೊಸ ಸಂಚಲನ ಸೃಷ್ಟಿಯಾಗಿದೆ. ಒಂದ್ ಕಡೆ ಎಲ್ಲ ಜೆನ್ಸಿಗಳನ್ನು ಅಟ್ರಾಕ್ಟ್ ಮಾಡಿಕೊಂಡು ಮುಂದೆ ಹೋಗ್ತಾ ಇದೆ CJP ಪಕ್ಷ. ಇದು ಬರೀ ಏನೋ ಒಂದು ಇಂಟರ್ನೆಟ್ ಮೀಮ್ ಆಗಿರ್ಬೋದು, ಅಥವಾ ಟ್ರೋಲ್ ಆಗಿರ್ಬೋದು, ಅಥವಾ ಎಲ್ಲೋ ಒಂದು 5 ದಿನ ಸದ್ದು ಮಾಡುತ್ತೆ ಆಮೇಲೆ ಮತ್ತೆ ವಾಪಸ್ ಹೋಗುತ್ತೆ ಅಂತ ಅಂದ್ಕೊಂಡ್ರೆ ತಪ್ಪು. ಯಾಕಂದರೆ ಆಲ್ರೆಡಿ ಇದು ಇನ್ಸ್ಟಾಗ್ರಾಮ್ನಲ್ಲಿ 13 ಮಿಲಿಯನ್ ಫಾಲೋವರ್ಸ್ನ ಹೊಂದಿದೆ. ವ್ಯವಸ್ಥೆಯ ವಿರುದ್ಧ ಇವತ್ತಿನ ಜೆನ್ಸಿ ಯುವಕರ ಅಸಮಾಧಾನವನ್ನು ಹೊರಗೆ ಹಾಕೋದಕ್ಕೆ ಇದೊಂದು ದೊಡ್ಡ ವೇದಿಕೆಯಾಗಿದೆ. 5 ದಿನಕ್ಕೆ ಇನ್ಸ್ಟಾದಲ್ಲಿ BJPಯನ್ನ ಹಿಂದಿಕ್ಕಿದ ಕಾಕ್ರೋಚ್ ಪಾರ್ಟಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಕೇವಲ 5 ದಿನಗಳಲ್ಲಿ ಸಾಕಷ್ಟು ಫಾಲೋವರ್ಸ್ನು ಕೂಡ ಇದು ಪಡೆದಿದೆ. ಹೀಗೆ ಸೋಷಿಯಲ್ ಮೀಡಿಯಾ ಟ್ರೆಂಡಿಂಗ್ನಲ್ಲಿ ದೇಶದ ದೊಡ್ಡ ರಾಜಕೀಯ ಪಕ್ಷಗಳನ್ನೇ ಇವತ್ತು ಹಿಂದಿಕ್ಕಿ ಇದು ಮುನ್ನುಗ್ತಾ ಇದೆ. ಹಾಗಾದರೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಶುರುವಾಗಿದ್ದು ಹೇಗೆ ಅಂದರೆ, ಓಕೆ, ಈಗ ಸೋಷಿಯಲ್ ಮೀಡಿಯಾ ಅಂತ ಅಂದರೆ ಅಲ್ಲಿ ಸಾಕಷ್ಟು ವಿಷಯಗಳು ವೈರಲ್ ಆಗ್ತಾ ಇರುತ್ತೆ. ನಾನು ಆಗಲೇ ಹೇಳಿದಾಗೆ ದಿನಕ್ಕೊಬ್ಬರು ವ್ಯಕ್ತಿ ಫೇಮಸ್ ಆಗ್ತಾರೆ, ಅಥವಾ ಅವ್ರು ಹೇಳುವಂಥ ಯಾವುದೋ ಒಂದು ಕಂಟೆಂಟ್ ಫೇಮಸ್ ಆಗುತ್ತೆ, ಎಲ್ಲರನ್ನೂ ಅಟ್ರಾಕ್ಟ್ ಮಾಡುತ್ತೆ. ಓಕೆ, ಬಟ್
ಇಷ್ಟೊಂದು ಎಫೆಕ್ಟಿವ್ ಆಗಿ ಎಲ್ಲರ ತಲೆಯೊಳಗೂ ಇದು ಹೊಕ್ಕಿರೋದು ಹೇಗೆ? ಈಗ ಒಂದು ಮನೇಲೊಂದು ಜಿರಳೆ ನೋಡಿದ್ರು ಕೂಡ ಎಲ್ಲರೂ ಈ ಪಕ್ಷವನ್ನೇ ನೆನೆಸ್ಕೊಳ್ತಾರೆ ಒಂದು ಕ್ಷಣ. ಅಷ್ಟರ ಮಟ್ಟಿಗೆ ಇದು ಇಂಪ್ಯಾಕ್ಟ್ ಮಾಡಿದೆ. ಯಾವ ಕಾರಣಕ್ಕೆ? ಹಾಗಾದರೆ ಒಂದಿಷ್ಟು ಅಜೆಂಡಾಗಳಿರುತ್ತೆ. ಜೆನ್ಸಿಗಳನ್ನು ಅಟ್ರಾಕ್ಟ್ ಮಾಡಿದ ಹೇಗೆ ಇದು? ಏಕೆಂದರೆ ಜೆನ್ಸಿಗಳನ್ನು ಅಟ್ರಾಕ್ಟ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಹೀಗಾಗಿ ಅದು ಜೆನ್ಸಿಗಳನ್ನು ಅಟ್ರಾಕ್ಟ್ ಮಾಡಿದ್ದು ಹೇಗೆ? ಇದೆಲ್ಲವನ್ನ ಕೂಡ ನಾವು ಇನ್ ಡೀಟೇಲ್ ನೋಡ್ತಾ ಹೋಗೋಣ. ಹಾಗೆ ನಾನು ಆಗಲೇ ಹೇಳ್ತಾ ಇದ್ದೆ, ಈಗಿರುವಂಥ BJP ಪಕ್ಷವನ್ನೇ ಹಿಂದಕ್ಕೆ, ಅಲ್ಲಿ ಅಂದರೆ ಫಾಲೋವರ್ಸ್ನೇ ಹಿಂದಕ್ಕೆ ಇದು ಮುಂದೆ ಸಾಗ್ತಾ ಇದೆ. ಹಾಗಾದರೆ ಈ ಒಂದು ಪಕ್ಷ ಹುಟ್ಕೊಂಡಿದ್ದು ಹೇಗೆ? ಇದಕ್ಕೆ ಗಿಚೇರಿ ಏನೂ ಇಲ್ಲ, ಕೇವಲ ಇದೊಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಅಷ್ಟೇ. ಈ ಪಕ್ಷ ಹುಟ್ಟುಕೊಂಡಿದ್ದು ಹೇಗೆ ನೋಡ್ತಾ ಹೋಗೋಣ. ಕಿಡಿ ಹೊತ್ತಿಸ್ತಾ CJI ಹೇಳಿಕೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ. ಆ ಸ್ಟೇಟ್ಮೆಂಟ್ನಿಂದ ಕೆರಳಿ ಹುಟ್ಕೊಂಡಿರುವಂತಹ ಪಕ್ಷನೇ ಕಾಕ್ರೋಚ್ ಜನತಾ ಪಾರ್ಟಿ. ಹಾಗಾದರೆ CJI ನೀಡಿರುವಂಥ ಆ ಸ್ಟೇಟ್ಮೆಂಟ್ ಏನು? ಅಷ್ಟೊಂದು ಎಫೆಕ್ಟಿವ್ ಆಗಿತ್ತಾ ಆ ಸ್ಟೇಟ್ಮೆಂಟ್? ಒಂದು ಪಕ್ಷವನ್ನೇ ಹುಟ್ಟಿ ಹಾಕುವಷ್ಟು ಎಫೆಕ್ಟಿವ್ ಆಗಿತ್ತಾ ಆ ಒಂದು ಸ್ಟೇಟ್ಮೆಂಟ್ ಅನ್ನೋದು ಸದ್ಯದ ಪ್ರಶ್ನೆ. ಎಸ್, ಅಷ್ಟೊಂದು ಎಫೆಕ್ಟಿವ್ ಆಗಿತ್ತು, ಅದು ಯುವಕರನ್ನ ಕೆರಳಿಸಿತ್ತು. ಸೊ ಹಾಗಾದರೆ ಆ ಸ್ಟೇಟ್ಮೆಂಟ್ ಏನು? ಕಿಡಿ ಹೊತ್ತಿಸ್ತಾ CJI ಹೇಳಿಕೆ. ಕೆಲವು ನಿರುದ್ಯೋಗಿ ಯುವಕರು ಜಿರಳೆಗಳಿದ್ದಂತೆ ಎನ್ನುವಂಥ ಒಂದು ಸ್ಟೇಟ್ಮೆಂಟ್ ಅದು. ಕಾಕ್ರೋಚ್ಗಳಿಗೆ ಹೋಲಿಸಿದ್ದಾರೆ. ಅಂದರೆ ಯಾರೆಲ್ಲ ಅನ್ಎಂಪ್ಲಾಯ್ಡ್ ಇರ್ತಾರೆ, ಕೆಲಸ ಸಿಗದೆ ಕಷ್ಟಪಡ್ತಿರ್ತಾರೆ, ಅವರೇನು ಸೋಮಾರಿಗಳಾಗಿ ಒಂದು ಕಡೆ ಕೂತಿರೋದಿಲ್ಲ. ಬಟ್ ನಮ್ಮ ವ್ಯವಸ್ಥೆಯಲ್ಲಿ ಅವರ ಓದಿಗೆ ತಕ್ಕಂಥ ಕೆಲಸ ಇಲ್ಲ. ಎಷ್ಟೋ ಜನ ಡಬಲ್ ಡಿಗ್ರಿ ಮಾಡಿರ್ತಾರೆ, ಬಟ್ ಅವ್ರು ಕೆಲಸ ಮಾಡ್ತಿರೋದೇನು? ಏಕೆಂದರೆ ಅದಕ್ಕೆ ತಕ್ಕಂತಹ ಒಂದು ಕೆಲಸ ಅವರಿಗೆ ಸಿಗ್ತಾ ಇರೋದಿಲ್ಲ. ಹೀಗಾಗಿ ಅವರು ಹೆಲ್ಪ್ಲೆಸ್ ಆಗಿರ್ತಾರೆ. ಅಂಥವ್ರನ್ನ ಇವರು ಸೋಮಾರಿಗಳು ಅಥವಾ ಅವರು ಜಿರಳೆಗಳಿದ್ದಂತೆ, ಅವರು ಕಾಕ್ರೋಚ್ಗಳ ಥರ. ಅಂದರೆ ಜಿರಳೆಗಳು ಎಲ್ಲಿರುತ್ತೆ? ಸಾಮಾನ್ಯವಾಗಿ ಎಲ್ಲಿ ಕ್ಲೀನ್ ಇರೋದಿಲ್ವೋ, ಈಗ ಕಿಚನಲ್ಲಿ ಕ್ಲೀನ್ ಇಲ್ಲ ಅಂತ ಅಂದರೆ ಅಲ್ಲಿ ಜಿರಳೆ ಬರುತ್ತೆ. ಯಾವ ಒಂದು ಪ್ರದೇಶ ಕ್ಲೀನಾಗಿ ನಾವು ಇಟ್ಕೊಳ್ಳೋದಿಲ್ವೋ ಅಲ್ಲಿ ಜಿರಳೆ ಇರುತ್ತೆ. ಇವರಿಲ್ಲಿ ಹೇಳ್ತಾ ಇರೋದೇನು? ನಿರುದ್ಯೋಗಿ ಯುವಕರು ಜಿರಳೆಗಳಿದ್ದಂತೆ, ಹಾಗೆ ಅವರಲ್ಲಿ ಆಕ್ಟಿವ್ನೆಸ್ ಇರೋದಿಲ್ಲ, ಸೋಮಾರಿಗಳಾಗಿರ್ತಾರೆ ಅಂತ ಹೇಳಿದ್ದಾರೆ. ಹಾಗಾದರೆ ಈ ಒಂದು ಸ್ಟೇಟ್ಮೆಂಟ್ ಕಿಡಿಯನ್ನ ಹೊತ್ತಿಸ್ತಾ CJI ಹೇಳಿಕೆ ಅಂತ ನೋಡ್ತಾ ಹೋಗೋಣ. ಕೆಲವು ನಿರುದ್ಯೋಗಿ ಯುವಕರು ಜಿರಳೆಗಳಿದ್ದಂತೆ ಅಂತ ಸುಪ್ರೀಂ CJI ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ಸ್ಟೇಟ್ಮೆಂಟ್ ಯಾವಾಗ ಬರುತ್ತೆ? ಇದರ ಜೊತೆಗೆ ಯುವಕರನ್ನ ಜಿರಳೆಗಳು ಹಾಗೆ ಪರಾವಲಂಬಿ, ಅಂದರೆ ಇಂಡಿಪೆಂಡೆಂಟ್ ಆಗಿಲ್ಲ, ಇವರು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಎನ್ನುವಂಥ ಒಂದು ಸ್ಟೇಟ್ಮೆಂಟ ಇವರು ಕೊಟ್ಟಿದ್ದಾರೆ. ಈ ಒಂದು ಸ್ಟೇಟ್ಮೆಂಟ್ಗೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಹಾಗೆ ಈ ಯಾವಾಗ ಮೇ 15ನೇ ತಾರೀಕು CJI ಒಂದು ಮಹತ್ವದ ಸ್ಟೇಟ್ಮೆಂಟ್ನ ನೀಡ್ತಾರೆ, 16ನೇ ತಾರೀಕು ಶುರುವಾಗುತ್ತೆ ಕಾಕ್ರೋಚ್ ಜನತಾ ಪಾರ್ಟಿ. ಇದಾದ್ಮೇಲೆ ನನ್ನ ಹೇಳಿಕೆಯನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ನನಗೆ ಯುವಕರ ಮೇಲೆ ಗೌರವ ಇದೆ ಅಂತ CJI ಹೇಳಿದ್ದಾರೆ. ಬಟ್ ಅಷ್ಟೊತ್ತಿಗಾಗಲೇ ಟೈಮ್ ಮೀರಿ ಹೋಗಿದೆ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ನಿರುದ್ಯೋಗಿ ಯುವಕರನ್ನ ಜಿರಳೆಗಳು ಅಂತ ಕರೆದಿದ್ದಾರೆ. ಇದು ಆಗಿರೋದು ಮೇ 15. ಅದರ ನೆಕ್ಸ್ಟ್ ಡೇ ಮೇ 16 ಅಭಿಜಿತ್ ಅನ್ನೋರು ತಮ್ಮ ಎಕ್ಸ್ ಖಾತೆಯಲ್ಲಿ ಒಂದು ಗೂಗಲ್ ಫಾರ್ಮ್ ಲಿಂಕ್ನ ಶೇರ್ ಮಾಡ್ತಾರೆ. ಅದರಲ್ಲಿ CJP ಪಕ್ಷಕ್ಕೆ ನೋಂದಾಯಿಸ್ಕೊಳ್ಳಿ ಅಂತ ಅವರು ಒಂದು ತಮಾಷೆಯಾಗಿ ಒಂದು ಪೋಸ್ಟ್ ಹಾಕ್ತಾರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಈ CJP ಪಕ್ಷಕ್ಕೆ ರಿಜಿಸ್ಟರ್ ಆಗಬಹುದು, ಕಾಕ್ರೋಚ್ ಜನತಾ ಪಾರ್ಟಿಗೆ ರಿಜಿಸ್ಟರ್ ಆಗಬಹುದು ಎನ್ನುವಂಥ ಒಂದು ಪೋಸ್ಟ್ ಅದು. ಆದರೆ ನೋಡ್ತಾ ಇದ್ದಂತೆ, ಅಂದರೆ ಅವರು ತಮಾಷೆಯಾಗಿ ಹಾಕಿದಂತಹ ಪೋಸ್ಟ್ ಅದು, ಬಟ್ ಅದು ನೋಡ್ತಾ ದೇಶಾದ್ಯಂತ ವೈರಲ್ ಆಗಿ ದೊಡ್ಡ ಜನಾಂದೋಲನವಾಗಿ ಅದು ಮಾರ್ಪಟ್ಟಿದೆ. ಒಂದು ಸ್ಟೇಟ್ಮೆಂಟಿಂದ ಶುರುವಾದಂಥ ಪಕ್ಷ ಇದು. ಪದಾಂಕಿತ ಹಿರಿಯ ವಕೀಲ ಒಬ್ಬರು ಸ್ಥಾನ ಪಡೆಯೋದಕ್ಕೆ ವಕೀಲರೊಬ್ಬರು ಸಲ್ಲಿಸಿದ ಅರ್ಜಿಯ ವಿಚಾರಣೆಯನ್ನು ನಡೆಸಿದಂತಹ ಜಡ್ಜು ಸ್ಥಾನಕ್ಕಾಗಿ ಆ ವಕೀಲ ಫಾಲೋ ಮಾಡಿದಂತಹ ಮಾರ್ಗದ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಈ ವೇಳೆ ಕೆಲವು ಯುವಕರು ಜಿರಳೆಗಳಿದ್ದಂತೆ, ಅವರಿಗೆ ಯಾವುದೇ ಉದ್ಯೋಗ ಸಿಗೋದಿಲ್ಲ ಅಥವಾ ವೃತ್ತಿಯಲ್ಲಿ ಯಾವುದೇ ಸ್ಥಾನ ಸಿಗೋದಿಲ್ಲ, ಅಂದರೆ ಅವರಿಗೆ ಪ್ರಮೋಷನ್ ಆಗ್ತಾ ಇರಲ್ಲ, ಹಲವಾರು ವರ್ಷಗಳ ಕಾಲ ಅಲ್ಲೇ ಇರ್ತಾರೆ. ಅಂಥವರು ತಾವೇ ಮಾಧ್ಯಮ ಹಾಗೂ ಸಾಮಾಜಿಕ ಮಾಧ್ಯಮ ಮತ್ತು ಮಾಹಿತಿ ಹಕ್ಕು ಕಾಯ್ದೆ ಅಥವಾ ಈ RTI ಅಥವಾ ಇತರ ಕಾರ್ಯಕರ್ತರಾಗಿ ಸಮಾಜದ ಎಲ್ಲರ ಮೇಲೆಯೂ ಕೂಡ ದಾಳಿ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ ಎನ್ನುವಂಥ ಒಂದು ಸ್ಟೇಟ್ಮೆಂಟ್ ಇದು. ಏಕೆಂದರೆ ನಿರುದ್ಯೋಗಿ ಯುವಕರಿಗೆ ಉದ್ಯೋಗವನ್ನು ಕೊಡಿಸೋದು ಸರ್ಕಾರದ ಜವಾಬ್ದಾರಿ. ಅವರು ಓದದೆ ಸುಮ್ಮನೆ ಮನೇಲಿ ಕುತ್ಕೊಂಡಿದ್ರೆ ಅದು ಓಕೆ, ಬಟ್ ಓದಿರ್ತಾರೆ, ಕ್ವಾಲಿಫಿಕೇಶನ್ ಇರುತ್ತೆ, ಬಟ್ ತಕ್ಕಂತಹ ಕೆಲಸ ಸಿಗ್ತಾ ಇರೋದಿಲ್ಲ. ಅಂಥವರನ್ನ ಈ ರೀತಿ ಕಡೆಗಣಿಸೋದು ಎಷ್ಟು ಸರಿ? ಅವರು ಮುಂದೊಂದು ದಿನ ನಮ್ಮ ಮೇಲೆ ದಾಳಿ ಮಾಡ್ತಾರೆ, ಸೊಸೈಟಿ ಮೇಲೆ ದಾಳಿ ಮಾಡ್ತಾರೆ ಎನ್ನುವಂಥ ಒಂದು ಸ್ಟೇಟ್ಮೆಂಟ್ ಅವರು ನೀಡಿರ್ತಾರೆ. ಯಾವಾಗ ಈ ಸ್ಟೇಟ್ಮೆಂಟ್ ಬರುತ್ತೆ ಅದರ ನೆಕ್ಸ್ಟ್ ಡೇನೆ ಹುಟ್ಕೊಂಡಂತಹ ಪಕ್ಷವೇ
ಕಾಕ್ರೋಚ್ ಜನತಾ ಪಾರ್ಟಿ ಒಂದು ಆನ್ಲೈನ್ ಫಾರ್ಮ್ನ ಬಿಡ್ತಾರೆ ಅಭಿಜಿತ್ ಅವರು. ತಕ್ಷಣವೇ ಅದರಲ್ಲಿ ಅಂದರೆ ಒಂದು ಪೋಸ್ಟ್ ಮಾಡ್ತಾರೆ, CJP ಪಕ್ಷಕ್ಕೆ ನೀವು ನೋಂದಾಯಿಸ್ಕೊಳ್ಳಿ. ಇವರು ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಕಾಕ್ರೋಚ್ಗಳು ಅಂತ. ಹಾಗಾದರೆ ನಾವು ಕಾಕ್ರೋಚ್ಗಳೇ ಸೇರಿಕೊಂಡು ಒಂದು ಪಕ್ಷವನ್ನು ಸೃಷ್ಟಿ ಮಾಡೋಣ, ಅದಕ್ಕೆ ನೀವು ಕೂಡ ಜಾಯಿನ್ ಆಗಬಹುದು ಅಂತ ಒಂದು ಲಿಂಕ್ನ ಹಾಕ್ತಾರೆ. ಇದಾದ ಮೇಲೆ ನೋಡ್ತಾ ಇದ್ದಂತೆ CJP ಪಕ್ಷ ದಿನದಿಂದ ದಿನಕ್ಕೆ ಬೆಳವಣಿಗೆಯನ್ನು ಕಾಣ್ತಾ ಇದೆ. ಇನ್ನು ಯಾರು ಈ ಅಭಿಜಿತ್? ನಾನು ಆಗಲೇ ಹೇಳಿದೆ, ಅಭಿಜಿತ್ ಅವರು ಒಂದು ಲಿಂಕನ್ನು ಹಾಕಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಅಂತ. ಹಾಗಾದರೆ ಈ ಕಾಕ್ರೋಚ್ನ ಅಥವಾ ಕಾಕ್ರೋಚ್ ಪಕ್ಷದ ಸೃಷ್ಟಿಕರ್ತ ಯಾರು? ನೀವು ಅವರ ಫೋಟೋವನ್ನು ನೋಡ್ತಾ ಇದ್ದೀರಾ ತೆರೆ ಮೇಲೆ. ಈ ಕಾಕ್ರೋಚ್ ಪಕ್ಷದ ಸೃಷ್ಟಿಕರ್ತ ಬೇರೆ ಯಾರು ಅಲ್ಲ, ಅವರ ಹೆಸರು ಅಭಿಜಿತ್ ದೀಪ್ಗೆ ಅಂತ. ಹಾಗಾದರೆ ಇವರ ಹಿನ್ನೆಲೆ ಏನು ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಯಾರು ಈ ಜಿರಳೆಯ ಸೃಷ್ಟಿಕರ್ತ? ಮೊದಲನೇದಾಗಿ ಇವರು ಮುಂಚೆ ಆಮ್ ಆದ್ಮಿ ಪಕ್ಷದಲ್ಲಿ ಕೆಲಸವನ್ನ ಮಾಡಿರ್ತಾರೆ. ಆಪ್ ಪಕ್ಷದಲ್ಲಿ ಇವರು ಸೋಷಿಯಲ್ ಮೀಡಿಯಾವನ್ನ ಹ್ಯಾಂಡಲ್ ಮಾಡ್ತಾ ಇದ್ದಂತಹ ಕಾರ್ಯಕರ್ತರು, ಅಂದ್ರೆ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಇವರು. ಬಟ್ ಅದರಲ್ಲಿ ಒಂದು ಡಿಪಾರ್ಟ್ಮೆಂಟ್, ಸೋಷಿಯಲ್ ಮೀಡಿಯಾ ಡಿಪಾರ್ಟ್ಮೆಂಟ್ನ ಇವರು ಚೂಸ್ ಮಾಡಿರ್ತಾರೆ. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇವರಿಗೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ, ಅನುಭವ ಇರುತ್ತೆ. ಹೀಗಾಗಿ ಇದು ಇವರಿಗೆ ಈ ರೀತಿಯಾದಂಥ ಒಂದು ಪಕ್ಷವನ್ನು ಕಟ್ಟೋದಕ್ಕೂ ಕೂಡ ಸಹಾಯ ಮಾಡಿದೆ. ಈ ಹಿಂದೆ ಇವರು ಆಮ್ ಆದ್ಮಿ ಪಕ್ಷದ ಮಾಜಿ ಸೋಷಿಯಲ್ ಮೀಡಿಯಾ ಕಾರ್ಯಕರ್ತ ಆಗಿ ಇವರು ಗುರುತಿಸಿಕೊಂಡಿದ್ರು. ಅಭಿಜಿತ್ ದೀಪ್ಗೆ ಅಂತ ಇವರ ಹೆಸರು. ತದನಂತರದಲ್ಲಿ 2020ರ ದೆಹಲಿ ಚುನಾವಣೆಯಲ್ಲಿ ಕೇಜ್ರಿವಾಲ್ ಗೆಲುವಿಗೆ ಅತ್ಯಂತ ಒಂದು ನಿರ್ಣಾಯಕ ಪಾತ್ರವನ್ನು ಇವರು ಕೂಡ ವಹಿಸಿರ್ತಾರೆ. ಹಾಗೆ ಪ್ರಸ್ತುತ ಅಮೆರಿಕಾದ ಬೋಸ್ಟನ್ ವಿಶ್ವವಿದ್ಯಾಲಯದಲ್ಲಿ ಇವರು ಓದ್ತಾ ಇದ್ದಾರೆ. ಈಗ ಅವರು ಭಾರತದಲ್ಲಿ ಇಲ್ಲ, ಬಟ್ ಅವರಿರೋದು ಈಗ ಅಮೆರಿಕಾದಲ್ಲಿ ಕುಳಿತೆ ಈ ರೀತಿ ಒಂದು ಪಕ್ಷವನ್ನು ಇವರು ಸ್ಥಾಪನೆ ಮಾಡಿದ್ದಾರೆ. 2020ರ ದೆಹಲಿ ಚುನಾವಣೆಯಲ್ಲಿ ಕೇಜ್ರಿವಾಲ್ ಗೆಲುವಿಗೆ ಮೀಮ್ ಪ್ರಚಾರವನ್ನು ನಡೆಸಿದ್ರು. ಸೋಷಿಯಲ್ ಮೀಡಿಯಾ ಮೂಲಕ ಪಬ್ಲಿಸಿಟಿ ಅಥವಾ ಪ್ರಮೋಷನ್ನ ಮಾಡಿರ್ತಾರೆ. ಪ್ರಸ್ತುತ ಅವರು ಅಮೆರಿಕಾದ ಬೋಸ್ಟನ್ ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಇದ್ದಾರೆ. CJP ಸಂಸ್ಥಾಪಕ ಅಭಿಜಿತ್ ಅವರು. ಹಾಗೆ ಗೂಗಲ್ ಫಾರ್ಮ್ ಲಿಂಕ್ನ ಇವರು ಶೇರ್ ಮಾಡ್ಕೊಂಡಿದ್ರು. ಹಾಗೆ ಈ ಒಂದು ಡಿಜಿಟಲ್ ಪಕ್ಷ, ಯಾಕಂದರೆ ನಾನು ಆಗಲೇ ಹೇಳಿದಾಗೆ ಈ ಪಕ್ಷಕ್ಕೆ ಯಾವುದೇ ಕಚೇರಿ ಇಲ್ಲ, ಏನಿದ್ರು ಕಂಪ್ಲೀಟ್ಲಿ ಇದು ಆನ್ಲೈನ್. ಹೀಗಾಗಿ ಈ ಡಿಜಿಟಲ್ ಪಕ್ಷಕ್ಕೆ ಆಹ್ವಾನವನ್ನು ನೀಡಿದ್ರು ಯುವಕ ಅಭಿಜಿತ್. ಹಾಗೆ ಇಲ್ಲಿ ನೀವು ಗಮನಿಸಬೇಕು, TMC ಸಂಸದರಾದ ಮಹುವಾ ಮೊಯಿತ್ರಾ ಹಾಗೂ ಕೀರ್ತಿ ಆಜಾದ್ ಸೇರಿದಂತೆ ಹಲವರು ಸಾಥ್ ಕೂಡ ಕೊಟ್ಟಿದ್ದಾರೆ ಇವರ ಈ ಹೊಸ ಥಾಟ್ಗೆ. ಅಭಿಜಿತ್ ದೀಪ್ಗೆ ಅವರು ರಾಜಕೀಯ ಹಾಗೂ ಸೋಷಿಯಲ್ ಮೀಡಿಯಾ ರಂಗದಲ್ಲಿ ಇವರೇನು ಹೊಸಬ್ರೇನಲ್ಲ. ಇವರು 2020ರಿಂದ 2023ರವರೆಗೆ ಆಮ್ ಆದ್ಮಿ ಪಕ್ಷದ ಅಧಿಕೃತ ಸೋಷಿಯಲ್ ಮೀಡಿಯಾ ತಂಡದಲ್ಲಿ ಆಕ್ಟಿವ್ ಆಗಿ ಕೆಲಸವನ್ನ ಮಾಡಿದ್ರು. ಆದರೆ ಸದ್ಯ ಇವರು ಇಂಡಿಯಾದಲ್ಲಿ ಇಲ್ಲ, ಅಮೆರಿಕಾದಲ್ಲಿದ್ದಾರೆ. ಪ್ರಸಿದ್ಧ ಬೋಸ್ಟನ್ ವಿಶ್ವವಿದ್ಯಾಲಯದಲ್ಲಿ ಸಾರ್ವಜನಿಕ ಸಂಪರ್ಕ ವಿಷಯದಲ್ಲಿ ತಮ್ಮ ಸ್ನಾತಕೋತ್ತರ ಕೋರ್ಸನ್ನು ಮಾಡ್ತಾ ಇದ್ದಾರೆ. ಹಾಗೆ ಕೇವಲ ಜೆನ್ಸಿ ಯುವಕರು ಮಾತ್ರ ಇವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ನಾನು ಆಗಲೇ ಹೇಳಿದೆ, ಇವರಿಗೆ 13 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಅಂತ. ಅಂದರೆ ಕೇವಲ ಯುವಕರು ಮಾತ್ರ ಸಪೋರ್ಟ್ ಮಾಡ್ತಾ ಇಲ್ಲ, ಬೇರೆ ಬೇರೆ ಪಕ್ಷದ ನಾಯಕರು ಅಥವಾ ಪ್ರಭಾವಿಗಳೇನಿದ್ದಾರೆ ಅವರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಈ ಒಂದು ಡಿಜಿಟಲ್ ಪ್ರತಿಭಟನೆಗೆ ತೃಣಮೂಲ ಕಾಂಗ್ರೆಸ್ ಸಂಸದರಾದ ಮಹುವಾ ಮೊಯಿತ್ರಾ ಹಾಗೂ ಕೀರ್ತಿ ಆಜಾದ್ ಸೇರಿದಂತೆ ದೇಶದ ಪ್ರಮುಖ ರಾಜಕೀಯ ನಾಯಕರು ಹಾಗೂ ಪ್ರಭಾವಿಗಳು ಕೂಡ ಬೆಂಬಲವನ್ನು ಸೂಚನೆ ಮಾಡಿದ್ದಾರೆ. ಹಾಗೆ ಇತ್ತೀಚೆಗೆ ಬಂದಿರುವಂತಹ ಒಂದು ಅಪ್ಡೇಟ್ ಪ್ರಕಾರ ರಮ್ಯಾ ಕೂಡ, ನಮ್ಮ ಕನ್ನಡದ ನಟಿ ರಮ್ಯಾ ಕೂಡ ಇವರ ಪಕ್ಷಕ್ಕೆ ಸಾಥ್ ನೀಡಿದ್ದಾರೆ. ಅಂದ್ರೆ ಇದು ಡಿಜಿಟಲಿ ಹೋಗುವಂತಹ ಒಂದು ಪಕ್ಷ ಇದು. ಈ ರೀತಿ ಈ ಪಕ್ಷದ ಸ್ಥಾಪನೆ ಆಗಿದೆ. ಇದರ ಸ್ಥಾಪಕರ ಬಗ್ಗೆಯೂ ಕೂಡ ನೀವು ನೋಡಿದ್ರಿ. ಈಗ ಓಕೆ, ನಾನಾಗಲೇ ಹೆಸರು ಹೇಳಿದೆ, ಕಾಕ್ರೋಚ್ ಜನತಾ ಪಾರ್ಟಿ ಅಂದರೆ ಒಂದು ಜಿರಳೆಗಳ ಪಕ್ಷ ಅಂತ ಕನ್ನಡದಲ್ಲಿ. ಈ ಒಂದು ಹೆಸರು ಎಷ್ಟು ಡಿಫ್ರೆಂಟ್ ಆಗಿದೆಯೋ, ಯುನೀಕ್ ಆಗಿದೆಯೋ, ಇದರ ಟ್ಯಾಗ್ಲೈನ್ ಕೂಡ ಅಷ್ಟೇ ಡಿಫ್ರೆಂಟ್ ಆಗಿದೆ. ಈ ಜಿರಳೆಗಳ ಪಕ್ಷ ಅಂತ ಹುಟ್ಕೊಂಡಿದ್ದು ನ್ಯಾಯಾಧೀಶರ ಒಂದು ಸ್ಟೇಟ್ಮೆಂಟ್ನಿಂದ. ಅವರು ಅದೇ ರೀತಿ ಮತ್ತೊಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿರ್ತಾರೆ. ಈ ನಿರುದ್ಯೋಗಿ ಯುವಕರು ಅವರು ಸೋಮಾರಿಗಳು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ, ಅವರು ಸ್ವಂತವಾಗಿ ಏನು ಮಾಡೋದಿಲ್ಲ, ಪರಾವಲಂಬಿ ಆಗಿರ್ತಾರೆ, ಸೋಮಾರಿಗಳು ಎನ್ನುವಂಥ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿರ್ತಾರೆ. ಅದೇ ವಿಷಯವನ್ನ ಇಟ್ಕೊಂಡು ಇವರು ಈ ಪಕ್ಷಕ್ಕೆ ಒಂದು ಟ್ಯಾಗ್ ಲೈನ್ ಮಾಡಿದ್ದಾರೆ. ಹಾಗಾದ್ರೆ ಏನಿದೆ? ಈಗ ಹೆಸರೇ ಇಷ್ಟು ಡಿಫ್ರೆಂಟ್ ಆಗಿದೆ, ಹಾಗಾದ್ರೆ ಟ್ಯಾಗ್ ಲೈನ್ ಯಾವ ರೀತಿ ಇದೆ ನೋಡ್ತಾ ಹೋಗೋಣ. ಕಾಕ್ರೋಚ್ ಪಾರ್ಟಿಯ ವಿಭಿನ್ನ ಟ್ಯಾಗ್ ಲೈನ್ಸ್ ಯಾವ ರೀತಿ ಇದೆ ಅಂತ ನೋಡೋಣ. ಸೋಮಾರಿಗಳ ಮತ್ತು ನಿರುದ್ಯೋಗಿಗಳ ಧ್ವನಿ ಎನ್ನುವಂಥ ಒಂದು ವಿಶಿಷ್ಟ ಟ್ಯಾಗ್ ಲೈನ್ ಇದೆ. ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಗೆ ಒಂದು ರೀತಿ ಇರುವಂತಹ ಟ್ಯಾಗ್ ಲೈನ್ ಇದು. ಇದು ಯಾರೆಲ್ಲ ಸೋಮಾರಿಗಳಿದ್ರು, ಯಾರೆಲ್ಲ ನಿರುದ್ಯೋಗಿಗಳಿದ್ರು, ಅವರ ಧ್ವನಿ, ಅವರು ತಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು, ತಮ್ಮ ಬೇಡಿಕೆಗಳನ್ನು ಅಥವಾ ತಮ್ಮ ಧ್ವನಿಯನ್ನ, ಕೂಗನ್ನ
ಈ ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ಹಂಚಿಕೊಳ್ಳಬಹುದು. ಹೀಗಾಗಿ ಒಂದು ವಿಶಿಷ್ಟ ಟ್ಯಾಗ್ಲೈನ್ ನೀಡಲಾಗಿದೆ. ವ್ಯವಸ್ಥೆಯು ಲೆಕ್ಕ ಹಾಕೋದಕ್ಕೆ ಮರೆತು ಹೋದ ಜನರನ್ನ ನಾವು ಪ್ರತಿನಿಧಿಸ್ತೇವೆ. ಅಂದ್ರೆ ನೆಗ್ಲೆಕ್ಟ್ ಮಾಡ್ತಾರೆ. ಈ ರೀತಿ ಇಡೀ ವ್ಯವಸ್ಥೆಯ ಕಣ್ಣಿಗೆ ನಾವು ಕಾಣಿಸ್ತಾ ಇಲ್ಲ, ಯಾಕಂದ್ರೆ ನಾವು ನಿರುದ್ಯೋಗಿಗಳು, ನಮಗೆ ಕೆಲಸ ಇಲ್ಲ. ಹೀಗಾಗಿ ಇಡೀ ವ್ಯವಸ್ಥೆಯೇ ನಮ್ಮನ್ನ ಮರ್ತಿದೆ. ಸೊ ನಾವು ಬದುಕಿದೀವಿ, ಆದರೆ ಲೆಕ್ಕಕ್ಕಿಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಸಿಚುವೇಶನ್ ನಮ್ದಾಗಿದೆ. ಇಡೀ ವ್ಯವಸ್ಥೆ ನಮ್ಮನ್ನ ಕೌಂಟ್ ಮಾಡೋದಕ್ಕೆ, ಕನ್ಸಿಡರ್ ಮಾಡೋದಕ್ಕೇನೆ ಮರೆತು ಹೋದ ಜನರು ಯಾರೆಲ್ಲ ಇದ್ದಾರೆ ಅವರನ್ನ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಇದು ಕೇವಲ ಒಂದು ಮೀಮ್ ಮಾತ್ರ ಅಲ್ಲ, ಇದು ಜೆನ್ಜಿ ಯುವಕರ ಒಂದು ಶಕ್ತಿಶಾಲಿ ಡಿಜಿಟಲ್ ಪ್ರೊಟೆಸ್ಟ್ ಅಂತ ಹೇಳ್ತಾ ಹೋಗ್ಬೋದು. ಯಾಕಂದರೆ ಈ ಪಕ್ಷಕ್ಕೆ ಯಾವುದೇ ಕಚೇರಿ ಇಲ್ಲ ಅಥವಾ ದೊಡ್ಡ ದೊಡ್ಡ ಧ್ವಜಗಳಿಲ್ಲ, ಯಾವುದೇ ರೀತಿ ಪ್ರಮೋಷನ್ ಇಲ್ಲ. ಆದರೆ ಇವರ ಟ್ಯಾಗ್ ಲೈನ್, ಮೊದಲನೇದಾಗಿ ಅವರ ಹೆಸರೇ ಎಲ್ಲರನ್ನ ಅಟ್ರಾಕ್ಟ್ ಮಾಡಿತ್ತು. ಆಮೇಲೆ ನೋಡ್ತಾ ಹೋಗೋದಾದರೆ ಅವರ ಟ್ಯಾಗ್ ಲೈನ್ಗಳು ಇಡೀ ವ್ಯವಸ್ಥೆಯನ್ನೇ ನಡುಗಿಸುವಂತಿವೆ. ಯಾಕಂದರೆ ನಾನು ಆಗಲೇ ಹೇಳಿದೆ, ನಾವು ಸೋಮಾರಿಗಳ ಮತ್ತು ನಿರುದ್ಯೋಗಿಗಳ ಧ್ವನಿ ಅಂತ ಹೆಮ್ಮೆಯಿಂದ ಹೇಳಿಕೊಳ್ತಾ ಇದೆ ಈ ಕಾಕ್ರೋಚ್ ಪಡೆ. ವ್ಯವಸ್ಥೆ ಯಾವ ಜನರನ್ನ ಕನ್ಸಿಡರೇ ಮಾಡಿಲ್ಲ, ಅವರಿಗೆ ಬೆಲೆನೇ ಕೊಡೋದಿಲ್ಲ. ಕೆಲಸ ಇಲ್ಲ ಅಂತ ಅಂದರೆ ಯಾರು ಕೂಡ ಬೆಲೆ ಕೊಡೋದಿಲ್ಲ. ಹೀಗಾಗಿ ಅಂಥವರ ಪರ ನಾವಿದ್ದೇವೆ, ಅಂಥವರ ಧ್ವನಿ ನಾವು ಅಂತ ಟ್ಯಾಗ್ ಲೈನ್ ಕೊಟ್ಟಿದೆ. ಇದೊಂದು ರೀತಿ ದಿಟ್ಟ ಮಾತು ಅಂತಾನೆ ಹೇಳ್ಬೋದು. ಹಾಗೆ ಇದು ಏನೋ ಒಂದು ರೀತಿ ತಮಾಷೆ, ಒಂದು ಟ್ರೋಲ್ ಅಂತ ಅಂದ್ಕೊಂಡ್ರೆ ಖಂಡಿತವಾಗಿಯೂ ತಪ್ಪು. ಯಾಕಂದರೆ ಇದು ಇವತ್ತಿನ ಜೆನ್ಜಿ ಯುವಕರ ಶಕ್ತಿಶಾಲಿ ಡಿಜಿಟಲ್ ಪ್ರೊಟೆಸ್ಟ್ ಅಂತ ಕೂಡ ಇವರು ಟ್ಯಾಗ್ ಲೈನ್ನ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಇದನ್ನು ಸುಮ್ಮನೆ ನೆಗ್ಲೆಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಜೆನ್ಜಿಗಳನ್ನು ನಾವು ಯಾವತ್ತೂ ನೆಗ್ಲೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ನಮ್ಮ ನೆರೆಯ ರಾಷ್ಟ್ರಗಳಲ್ಲಿ ಯಾವೆಲ್ಲ ರೀತಿ ಹಿಂಸಾಚಾರಗಳು ನಡೆದಿದ್ವು, ಯಾವಾಗ ಜೆನ್ಜಿ ಯುವಕರು ಸಿಡಿದೇಳ್ತಾರೆ ಆಗ ಏನೆಲ್ಲ ಆಗುತ್ತೆ, ಇಡೀ ವ್ಯವಸ್ಥೆಯ ಬುಡಮೇಲಾಗುವಂಥ ಸಿಚುವೇಶನ್ ಬರುತ್ತೆ. ಹೀಗಾಗಿ ಇದನ್ನ ನೆಗ್ಲೆಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಓಕೆ, ಒಂದು ಪಕ್ಷ ಸ್ಥಾಪನೆ ಆಯಿತು, ಒಂದು ಹೆಸರು ಬಂತು, ಟ್ಯಾಗ್ ಲೈನ್ ಬಂತು, ಇಷ್ಟೇ ಜನರನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಸಾಕಾಗೋದಿಲ್ಲ. ಯಾಕಂದರೆ ಈ ರೀತಿ ಸಾವಿರಾರು ಆಗುತ್ತೆ. ಅದರ ಪ್ರಣಾಳಿಕೆಗಳು, ಅಜೆಂಡಾ ಏನಿದೆ, ಆ ಪ್ರಣಾಳಿಕೆಯನ್ನು ನೋಡಿ ಎಲ್ಲರೂ ಇಷ್ಟಪಟ್ಟು ಈ ಕಡೆ ಅಟ್ರಾಕ್ಟ್ ಆಗ್ತಾ ಇದ್ದಾರೆ. ಹಾಗಾದರೆ ಸಿಜೆಪಿಯ ವಿಭಿನ್ನ ಪ್ರಣಾಳಿಕೆಯಲ್ಲಿ ಏನೆಲ್ಲ ಇದೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಪಕ್ಷದಿಂದ ಪಕ್ಷಕ್ಕೆ ಯಾರೆಲ್ಲ ಜಿಗಿತಾರೆ ಕಪ್ಪೆ ಥರ ಅವರನ್ನ, ಪಕ್ಷದಿಂದ ಪಕ್ಷಕ್ಕೆ ಜಿಗಿಯುವಂತಹ ಶಾಸಕ ಹಾಗೂ ಸಂಸದರಿಗೆ 20 ವರ್ಷ ನಿಷೇಧವನ್ನ ಹೇರಲಾಗುತ್ತೆ. ಕಾರ್ಪೊರೇಟ್ ಅಂದ್ರೆ ಈ ಅಂಬಾನಿ, ಅದಾನಿ ಒಡೆತನದ ಮಾಧ್ಯಮಗಳೇನಿರುತ್ತೆ, ಮೀಡಿಯಾ ಲೈಸೆನ್ಸ್ ಕಂಪ್ಲೀಟ್ ಆಗಿ ರದ್ದು ಮಾಡಲಾಗುತ್ತೆ. ದೇಶದ ಪ್ರತಿಯೊಬ್ಬ ನಿರುದ್ಯೋಗಿ ಯುವಕನಿಗೂ ಉದ್ಯೋಗದ ಗ್ಯಾರಂಟಿಯನ್ನ ಇವರ ಪ್ರಣಾಳಿಕೆಯಲ್ಲಿ ನೀಡಲಾಗಿದೆ. ಯುವಕರ ಧ್ವನಿಯನ್ನ ಹತ್ತಿಕ್ಕುವ ಸಾಂಸ್ಥಿಕ ಭ್ರಷ್ಟಾಚಾರಕ್ಕೆ ಕಂಪ್ಲೀಟ್ ಆಗಿ ಮುಕ್ತಿಯನ್ನ ನೀಡೋದು ಇವರ ಮೇನ್ ಗುರಿಯಾಗಿದೆ. ಹಾಗೆ ದೇಶದ ಸಂಸತ್ನಲ್ಲಿ ಮಹಿಳೆಯರಿಗೆ ಕಡ್ಡಾಯವಾಗಿ ಒಂದು 50% 50% ಮೀಸಲಾತಿ ನೀಡಬೇಕು, ರಿಸರ್ವೇಷನ್ ನೀಡಬೇಕು ಅನ್ನೋದು ಪ್ರಮುಖ ವಿಷಯ. ಹಾಗೆ ಅಕಸ್ಮಾತ್ ವ್ಯಾಲಿಡ್ ವೋಟ್ಸ್, ಮಾನ್ಯವಾದ ಮತ, ಅದನ್ನು ಡಿಲೀಟ್ ಮಾಡಿದರೆ, ಯಾಕಂದರೆ ಒಂದೊಂದು ವೋಟ್ ಕೂಡ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತು. ಒಂದು ವೋಟ್ ಮೇಲೆ ಆ ಇಡೀ ದೇಶದ ಭವಿಷ್ಯ ಅಥವಾ ರಾಜ್ಯದ ಭವಿಷ್ಯ ನಿಂತಿರುತ್ತೆ. ಹೀಗಾಗಿ ವ್ಯಾಲಿಡ್ ವೋಟ್, ಒಂದು ವ್ಯಾಲಿಡ್ ವೋಟ್ ಡಿಲೀಟ್ ಆದರೂ ಕೂಡ ಮುಖ್ಯ ಚುನಾವಣಾ ಆಯುಕ್ತರನ್ನು ಅರೆಸ್ಟ್ ಮಾಡಬೇಕಾಗತ್ತೆ. ಬಟ್ ಆಲ್ರೆಡಿ ಏನು ನಡೀತಾ ಇದೆ, ಏನೆಲ್ಲ ಅಕ್ರಮಗಳಾದರೂ ಕೂಡ ಎಲ್ಲರೂ ಬಚಾವಾಗಿ ಬರ್ತಾರೆ, ಅರೆಸ್ಟ್ ಮಾಡ್ತಾರೆ, ಬೇಲ್ ಮೇಲೆ ಹೊರಗಡೆ ಬರ್ತಾರೆ. ಈ ರೀತಿ ಅವರ ತಲೆದಂಡ ಆಗೋದು ತುಂಬ ಕಮ್ಮಿ. ಆದರೆ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಡಿಲೀಟ್ ಮಾಡಿದರೆ ಅವ್ರನ್ನ ಮುಖ್ಯ ಚುನಾವಣಾ ಆಯುಕ್ತರೇನಿದ್ದಾರೆ ಅವರನ್ನೇ ಅರೆಸ್ಟ್ ಮಾಡಬೇಕು. ಹಾಗೆ ಯಾವುದೇ ಮುಖ್ಯ ನ್ಯಾಯಮೂರ್ತಿಗಳಿಗೆ ನಿವೃತ್ತಿಯ ನಂತರ ರಾಜ್ಯಸಭೆಗೆ ನೇಮಕ ನಿರ್ಬಂಧ. ಡೈರೆಕ್ಟ್ ಆಗಿ ರಾಜ್ಯಸಭೆಗೆ ಅವರನ್ನ ಎಲೆಕ್ಟ್ ಅಥವಾ ಕರ್ಕೊಂಡು ಹೋಗೋ ಹಾಗೆ ಇಲ್ಲ. ಅದನ್ನು ಅವರು ಈ ಒಂದು ಪ್ರಣಾಳಿಕೆಯಲ್ಲಿ ಎತ್ತಿ ಹಿಡಿದಿದ್ದಾರೆ. ಈ ಒಂದಿಷ್ಟು ವಿಷಯಗಳು ಜೆನ್ಜಿ ಯುವಕರನ್ನ ಅಟ್ರಾಕ್ಟ್ ಮಾಡಿದೆ. ಯಾಕಂದರೆ ಸಾಕಷ್ಟು ಒಳ್ಳೊಳ್ಳೆ ಪಾಯಿಂಟ್ಸ್ಗಳು ಕೂಡ ಇದೆ. ಯಾವ ಇಷ್ಟು ವರ್ಷಗಳ ಕಾಲ ನಮ್ಮ ಆಡಳಿತ ಪಕ್ಷ ಆಗಿರ್ಬೋದು, ವಿರೋಧ ಪಕ್ಷಗಳು ಆಡಳಿತದಲ್ಲಿದ್ದಾಗಲೂ ಕೂಡ ಯಾವೆಲ್ಲ ವ್ಯವಸ್ಥೆಯನ್ನು ತಂದಿರಲಿಲ್ವೋ ಅವೆಲ್ಲ ವಿಷಯಗಳನ್ನು ಈ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದೆ. ಹೀಗಾಗಿ ಇದು ಸಾಕಷ್ಟು ಸಂಚಲನವನ್ನು ಉಂಟು ಮಾಡ್ತಾ ಇದೆ. ಜೊತೆಗೆ ಇಷ್ಟು ಸುನಾಮಿ ಥರ ಬಂತು ಈ ಒಂದು ಪಕ್ಷ, ಆದರೆ ಈ ಒಂದು ಪಕ್ಷದ ಅಬ್ಬರಕ್ಕೆ ಸದ್ಯ ಬ್ರೇಕ್ ಬಿದ್ದಿದೆ. ಹಾಗಾದರೆ ಏನಾಗಿದೆ? ಈ ಪಕ್ಷ ಇಷ್ಟು ಕಡಿಮೆ ಟೈಮಲ್ಲಿ ಎಲ್ಲರನ್ನ ರೀಚ್ ಆಗಿರೋದು ನೋಡಿ ಕೇಂದ್ರ ಸರ್ಕಾರದ ಕಣ್ಣು ಬಿತ್ತ ಈ ಪಕ್ಷದ ಮೇಲೆ. ನೋಡ್ತಾ ಹೋಗೋಣ. ಸಿಜೆಬಿ ಅಬ್ಬರಕ್ಕೆ ಬ್ರೇಕ್, ಎಕ್ಸ್ ಖಾತೆಯನ್ನ ಸಸ್ಪೆಂಡ್ ಮಾಡಲಾಗಿದೆ. ನೀವೇನಾದರೂ ಹೋಗಿ ಈಗ ಟ್ವಿಟರ್ನಲ್ಲಿ ಹುಡುಕಿದ್ರೆ ನಿಮಗೆ ಆ ಖಾತೆ ಸಿಗೋದಿಲ್ಲ, ಅಥವಾ ಫೇಸ್ಬುಕ್ಗೆ ಹೋಗಿ ಹುಡುಕಿದ್ರೂ ಕೂಡ ನಿಮಗೆ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂಥ ಪಕ್ಷ ಸಿಗೋದಿಲ್ಲ.
ಖಾತೆಯನ್ನ ಸಸ್ಪೆಂಡ್ ಮಾಡಲಾಗಿದೆ. ಹಾಗಾದ್ರೆ ಈ ಒಂದು ಪಕ್ಷದ ಅಬ್ಬರಕ್ಕೆ ಬಿಜೆಪಿ ಹೆದರ್ತಾ ಎನ್ನುವಂತಹ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಕಾಕ್ರೋಚ್ ಜನತಾ ಪಾರ್ಟಿಯ ಅಧಿಕೃತ ಎಕ್ಸ್ ಖಾತೆಯನ್ನ ಸದ್ಯ ತಡೆ ಹಿಡಿಯಲಾಗಿದೆ. ಹಾಗೆ ಕೇವಲ ಒಂದೇ ವಾರದಲ್ಲಿ 6 ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಗಳಿಸಿದಂತಹ ಸಿಜೆಪಿ ಅಕೌಂಟ್ ಇದೀಗ ಬ್ಲಾಕ್ ಆಗಿದೆ. ಎಲ್ಲೂ ಕೂಡ ನಿಮಗೆ ಸಿಗೋದಿಲ್ಲ. ಅಂದ್ರೆ ಇದು ಮತ್ತಷ್ಟು ಜನರನ್ನ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ ಆಡಳಿತ ಪಕ್ಷ ಹೆದರ್ತಾ ಹೀಗಾಗಿ ಇದನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡೋದಕ್ಕೆ ಮುಂದಾದ್ರ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಇನ್ಸ್ಟಾಗ್ರಾಮ್ ಖಾತೆಯನ್ನ ಹ್ಯಾಕ್ ಮಾಡೋದಕ್ಕೆ ಪ್ರಯತ್ನ ನಡೀತಾ ಇದೆ ಎನ್ನುವಂತಹ ಆರೋಪವನ್ನ ಸ್ವತಃ ಈ ಪಕ್ಷದ ಸಂಸ್ಥಾಪಕರು ಮಾಡ್ತಿದ್ದಾರೆ. ಇನ್ಸ್ಟಾಗ್ರಾಮ್ ಖಾತೆಯನ್ನ ಹ್ಯಾಕ್ ಮಾಡೋದಕ್ಕೆ ಪ್ರಯತ್ನ ನಡೀತಾ ಇದೆ. ಇನ್ಸ್ಟಾಗ್ರಾಮ್ನಲ್ಲೂ ಕೂಡ 13 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಹೀಗಾಗಿ ಈ ಬಗ್ಗೆ ಒಂದು ಆರೋಪವನ್ನ ಕೂಡ ಸಂಸ್ಥಾಪಕ ಅಭಿಜಿತ್ ದೀಪ್ಕೆ ಅವರು ಮಾಡಿದ್ದಾರೆ. ಹಾಗೆ ಯಾವಾಗ ಏನಾದ್ರು ಒಂದು ರೆವಲ್ಯೂಷನ್ ಆಗಬೇಕು ಅಥವಾ ಒಂದು ಕ್ರಾಂತಿ ಆಗಬೇಕು, ಏನಾದರೂ ಒಂದು ಚೇಂಜ್ ಆಗಬೇಕು, ಒಳ್ಳೇದಾಗಬೇಕು ಅಂತ ಅಂದರೆ ನಮ್ಮ ಸುತ್ತಮುತ್ತಲಿನ ವ್ಯವಸ್ಥೆ ನಮ್ಮನ್ನು ಹತ್ತಿಕ್ಕುತ್ತೆ. ಆದರೂ ಕೂಡ ನಾವು ಸೋಲೋದಿಲ್ಲ, ಈ ಪ್ರತಿಭಟನೆ ನಿಲ್ಲೋದಿಲ್ಲ, ನಾವು ಮುಂದೆ ಬಂದೇ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಮತ್ತೊಂದು ಕಡೆ ಈ ಜೆನ್ಸಿ ಅಂತ ಅಂದರೆ ನಮಗೆ ನೆನಪಾಗೋದು, ನಾನು ಆಗಲೇ ಹೇಳ್ದಾಗೆ ನಮ್ಮ ನೆರೆಯ ರಾಷ್ಟ್ರಗಳಲ್ಲಿ ಆದಂತಹ ಪ್ರತಿಭಟನೆಗಳು, ಯಾವ ರೀತಿ ಜೆನ್ಸಿ ಕಿಚ್ಚು ಇತ್ತು ಅಂತ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಬಾಂಗ್ಲಾದೇಶ ಆಗಿರ್ಬೋದು ಅಥವಾ ನೇಪಾಳದಲ್ಲಿ ಅಲ್ಲಿನ ವ್ಯವಸ್ಥೆಯನ್ನು ವಿರೋಧಿಸಿ ಅಲ್ಲಿರುವಂತಹ ಯುವಕರು ಸಿಡಿದೆದ್ದಿದ್ರು. ಎಷ್ಟರ ಮಟ್ಟಿಗೆ ಅಂದರೆ ಅಲ್ಲಿರುವಂತಹ ಆಡಳಿತ ವ್ಯವಸ್ಥೆಯನ್ನೇ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದ್ರು. ಯಾರನ್ನೂ ಕೂಡ ಲೆಕ್ಕಿಸಲಿಲ್ಲ. ಅಲ್ಲಿರುವಂತಹ ಪ್ರಭಾವಿ ನಾಯಕರು ಅಥವಾ ಅಲ್ಲಿ ಯಾರೆಲ್ಲ ಇದ್ರು ಅವರನ್ನ ಆ ದೇಶದಿಂದ ಒದ್ದು ಹೊರಗಡೆ ಓಡಿಸಿದ್ರು. ಅಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿತ್ತು ಆ ಜೆನ್ಸಿ ಹೋರಾಟ. ಅದೇ ರೀತಿ ಆಗುತ್ತಾ ಬಾಂಗ್ಲಾ ಹಾಗೂ ನೇಪಾಳ ರೀತಿ ಜೆನ್ಸಿ ಕ್ರಾಂತಿಯ ಹುನ್ನಾರನ ಇದು? ಅಂದರೆ ಮುಂದೊಂದು ದಿನ ಈ ರೀತಿ ಆಗ್ಲಿ ಅಂತಾನೆ ಈ ರೀತಿ ಮಾಡ್ತಾ ಇದ್ದಾರಾ? ಅಮೆರಿಕಾದಲ್ಲಿ ಕುತ್ಕೊಂಡು ನಮ್ಮ ದೇಶದ ವ್ಯವಸ್ಥೆಯನ್ನ ಬದಲಿಸೋದಕ್ಕೆ ಈ ರೀತಿ ಪ್ಲಾನ್ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗೋದಾದ್ರೆ, ಕಾಕ್ರೋಚ್ ಜನತಾ ಪಾರ್ಟಿಗೆ AAP ಲಿಂಕ್ ಇದೆಯಾ? ಹಾಗಾಗಿ ಬಾಂಗ್ಲಾ ಹಾಗೂ ನೇಪಾಳ ರೀತಿ ಜೆನ್ಸಿ ಕ್ರಾಂತಿಗೆ ಹುನ್ನಾರ ನಡೀತಾ ಇದೆ. ಇದಕ್ಕೆ ಒಂದು ಮೇನ್ ರೀಸನ್, ಈ ಡೌಟ್ ಬರೋದಕ್ಕೆ ಒಂದು ಮೇನ್ ರೀಸನ್ ಅಂದರೆ ಇವರು ಈ ಹಿಂದೆ AAPಯಲ್ಲಿ ಗುರುತಿಸಿಕೊಂಡಿದ್ರು. ಅಲ್ಲಿ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ ಆಗಿ ಇವರು ಗುರುತಿಸಿಕೊಂಡಿದ್ರು. ಆ ಎಕ್ಸ್ಪೀರಿಯನ್ಸ್ ಹಾಗೆ ರಾಜಕೀಯದಲ್ಲೂ ಕೂಡ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಅದನ್ನು ಬಳಸ್ಕೊಂಡು ಈಗ ಹೊಸ ಪಕ್ಷವನ್ನು ಡಿಜಿಟಲಿ ಕಟ್ಟಿದ್ದಾರೆ. ಹಾಗಾಗಿ ಮುಂದೆ ಒಂದು ಹೋರಾಟವನ್ನು ಆಡಳಿತ ಪಕ್ಷದ ವಿರುದ್ಧ ಒಂದು ಭಯಾನಕ ಅಥವಾ ಭಯಂಕರ ಹೋರಾಟವನ್ನು ಮಾಡೋದಕ್ಕೆ ಹುನ್ನಾರ ನಡೀತಾ ಇದೆಯಾ? ಆಪ್ ಪಕ್ಷದ ಡಿಜಿಟಲ್ ತಂತ್ರಗಾರಿಕೆ ಅಡಗಿದೆಯಾ ಅಥವಾ ಇದಕ್ಕೆ ವಿರೋಧ ಪಕ್ಷಗಳ ಪರೋಕ್ಷ ಬೆಂಬಲ ಕೂಡ ಇದೆಯಾ ಎನ್ನುವಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಇದಕ್ಕೆ ಮತ್ತೊಂದು ಮೇನ್ ಕಾರಣ ಅಂದರೆ ತೃಣಮೂಲ ಕಾಂಗ್ರೆಸ್ TMC ನಾಯಕರು ಕೂಡ ಇದಕ್ಕೆ ಬೆಂಬಲವನ್ನು ಸೂಚಿಸಿರೋದು ಈ ಸಂಶಯಕ್ಕೆ ಪುಷ್ಟಿಯನ್ನು ನೀಡ್ತಾ ಇದೆ. ಹಾಗೆ ಡಿಜಿಟಲ್ ವೇದಿಕೆಗಳ ಅಡಿಯಲ್ಲಿ ಒಂದಾಗ್ತಾ ಇರೋದು ಭವಿಷ್ಯದ ರಾಜಕೀಯ ಬದಲಾವಣೆಯ ದಿಕ್ಸೂಚಿ ಅಂತಲೇ ಹೇಳ್ಬೋದು. ಅಂದರೆ ನಾನು ಆಗಲೇ ಹೇಳ್ದಾಗೆ, ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಸಾಕಷ್ಟು ವಿಷಯಗಳು ಟ್ರೆಂಡಿಂಗ್ ಆಗ್ತಾನೆ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ, ನಾವು ನೋಡ್ತಾನೆ ಇರ್ತೀವಿ. ಇವತ್ತು ಸಿಕ್ಕಾಪಟ್ಟೆ ಫೇಮಸ್ ಆಗಿರ್ತಾರೆ, ಆದರೆ ಮಾರನೇ ದಿನ ಅವರ ಹೆಸರು ಕೂಡ ಇರೋದಿಲ್ಲ. ಆ ರೀತಿ ಈ ಪಕ್ಷ ಆಗುತ್ತಾ ಅಥವಾ ಒಂದು ಹೊಸ ಇತಿಹಾಸವನ್ನೇ ಬರೆಯುತ್ತಾ, ಎಲ್ಲವೂ ಕೂಡ ಇನ್ನಷ್ಟೇ ನಾವು ಕಾದು ನೋಡಬೇಕಿದೆ. ಈಗ DNA 2ನೇ ಸ್ಟೋರಿಯತ್ತ ಗಮನ ಹರಿಸೋಣ. ಇತ್ತೀಚೆಗಷ್ಟೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಚೀನಾಗೆ ಭೇಟಿಯನ್ನು ನೀಡ್ತಾರೆ. ಅಲ್ಲಿ ಚೀನಾ ಅಧ್ಯಕ್ಷರನ್ನ ಭೇಟಿಯಾಗ್ತಾರೆ, ಒಂದಷ್ಟು ಮಾತುಕತೆಗಳನ್ನು ಕೂಡ ನಡೆಸ್ತಾರೆ. ಈ ಭೇಟಿಯ ಬೆನ್ನಲ್ಲೇ ರಷ್ಯಾ ಅಧ್ಯಕ್ಷರು ಚೀನಾಗೆ ಬಂದು ಚೀನಾ ಅಧ್ಯಕ್ಷರನ್ನ ಭೇಟಿಯಾಗಿದ್ದಾರೆ. ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕಂದರೆ ಪ್ರಮುಖವಾಗಿ ಯುದ್ಧ ಅಂತ ಬಂದಾಗ, ಯುದ್ಧದ ವಿಚಾರವನ್ನು ನಾವು ನೋಡ್ತಾ ಹೋಗೋದಾದ್ರೆ, ಈ ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧದಲ್ಲಿ ರಷ್ಯಾ ಹಾಗೂ ಚೀನಾ ಮುಂಚೆಯಿಂದಲೂ ಕೂಡ ಸಪೋರ್ಟ್ ಮಾಡಿಕೊಂಡು ಬಂದಿದ್ದು ಇರಾನ್ಗೆನೆ. ಅಂದರೆ ಪರೋಕ್ಷವಾಗಿ ಅವರ ಬೆಂಬಲವನ್ನು ನೀಡಿದ್ರು. ಯಾವಾಗ ಫೆಬ್ರವರಿ 28ನೇ ತಾರೀಕು ಯುದ್ಧ ಆರಂಭವಾಗುತ್ತೆ ಆಗಲೂ ಕೂಡ ಮೊದಲನೇದಾಗಿ ರಷ್ಯಾ ಇದನ್ನು ಖಂಡಿಸುತ್ತೆ. ಸೊ ಹೀಗಾಗಿ ಈಗ ಟ್ರಂಪ್ ಭೇಟಿ ಮಾಡಿದ್ರು ಚೀನಾಗೆ, ಚೀನಾ ಅಧ್ಯಕ್ಷರ ಜೊತೆ ಮಾತುಕತೆ ನಡೆಸಿದ್ರು. ಅವರ ಬೆನ್ನಲ್ಲೇ ಇದೀಗ ರಷ್ಯಾ ಅಧ್ಯಕ್ಷರು ವ್ಲಾಡಿಮಿರ್ ಪುಟಿನ್ ಭೇಟಿಯಾಗಿದ್ದಾರೆ. ಅಂದರೆ ನೀವೆಷ್ಟೇ ಸ್ಟ್ರಾಂಗ್ ಆಗಿರ್ಬೋದು ಅಮೆರಿಕ, ಬಟ್ ನಾವಿಬ್ರು ಕೂಡ ರಷ್ಯಾ ಹಾಗೂ ಚೀನಾ ನಾವು ಒಟ್ಟಾಗಿ ನಿಂತು ನಿಮ್ಮನ್ನ ಫೇಸ್ ಮಾಡ್ತೀವಿ ಅನ್ನುವಂಥ ಒಂದು ಸಂದೇಶವನ್ನು ಜಗತ್ತಿಗೆ ಸಾರಿದ್ರ. ಕಾದು ನೋಡೋಣ ಏನೆಲ್ಲ ಮಾತುಕತೆ ನಡೀತು ಇವರಿಬ್ಬರ ನಡುವೆ ಅಂತ. ಮೊದಲನೇದಾಗಿ ಕ್ಸಿ ಜಿನ್ಪಿಂಗ್ ಹಾಗೂ ಪುಟಿನ್ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿದ್ದಾರೆ. ಹಾಗಾದ್ರೆ ಏನೆಲ್ಲ ವಿಚಾರಗಳು ಇಲ್ಲಿ ಚರ್ಚೆಯಾಗಿದೆ, ಏನೆಲ್ಲ ಮಾತುಕತೆ ನಡೀತು ಅಂತ ನೋಡ್ತಾ ಹೋಗೋಣ. ಅಮೆರಿಕ ವಿರುದ್ಧ ರಷ್ಯಾ ಮತ್ತು ಚೀನಾ ಜಾಗತಿಕ ಶಕ್ತಿ ಸಮತೋಲನವನ್ನ ಇಲ್ಲಿ ಪ್ರದರ್ಶನ ಮಾಡ್ತಾ ಇದೆ. ನೀವು ಹೌದು, ಸಾಕಷ್ಟು ಶಕ್ತಿ ಇರ್ಬೋದು, ಸಾಕಷ್ಟು ಮಿಲಿಟರಿ ಪವರ್ ಇರ್ಬೋದು, ಆದರೆ ನಾವು ಏನು ಕಮ್ಮಿ ಇಲ್ಲ, ನಿಮ್ಮ ಎದುರು ಅಷ್ಟೇ ಬ್ಯಾಲೆನ್ಸ್ ಆಗಿದ್ದೀವಿ ಅಂತ ಪ್ರೂವ್ ಮಾಡ್ತಾ ಇದೆ. ಹಾಗೆ
ಇರಾನ್ನ ಬಿಕ್ಕಟ್ಟು ಮತ್ತು ಇಂಧನ ಭದ್ರತೆ, ಇದರಿಂದ ಚೀನಾ ಹಾಗೂ ರಷ್ಯಾಗೆ ಆತಂಕ ಎದುರಾಗಿದೆ. ಯಾವ ರೀತಿ? ಏಕೆಂದರೆ ನಾವು ಈ ಹಿಂದೆಯೂ ಕೂಡ ಜಿ ಕನ್ನಡ ನ್ಯೂಸ್ DNA ಈ ವಿಷಯ ಹೇಳ್ತಾನೆ ಇದ್ವಿ. ಇರಾನ್ ತೈಲದ ವಿಚಾರವಾಗಿ ತನ್ನ ಸುತ್ತಮುತ್ತಲಿನ ಅಥವಾ ಹಲವಾರು ರಾಷ್ಟ್ರಗಳ ಜೊತೆ ಒಂದಿಷ್ಟು ವ್ಯವಹಾರವನ್ನ ಹೊಂದಿದೆ. ಆದರೆ ಇಲ್ಲಿ ಕಂಪ್ಲೀಟ್ ಆಗಿ ಆ ಹಾರ್ಮುಜ್ ಜಲಸಂಧಿಯ ಸುತ್ತಮುತ್ತ ಎಲ್ಲ ಅಮೆರಿಕ ನೌಕಾಪಡೆಯು ಸುತ್ತುವರೆದಿದೆ. ಹೀಗಾಗಿ ಇರಾನ್ ಕಡೆಯಿಂದ ಚೀನಾ ಅಥವಾ ರಷ್ಯಾಗೆ ಹೋಗ್ತಾ ಇದ್ದಂತಹ ತೈಲ ಸರಬರಾಜು ಏನಿದೆ, ಇದು ಚೀನಾಗೆ ಹೋಗ್ತಾ ಇದ್ದಂತಹ ತೈಲ ಸರಬರಾಜಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ. ಚೀನಾ ಹಾಗೂ ರಷ್ಯಾ ಎರಡೂ ಇರಾನ್ನ ಮಿಲಿಟರಿ ಮತ್ತು ತಂತ್ರಜ್ಞಾನ ಪಾಲುದಾರರ ರಾಷ್ಟ್ರ ಆಗಿದೆ. ಹೀಗಾಗಿ ಯಾವತ್ತಿದ್ರೂ ಅವರ ಸಪೋರ್ಟ್ ಇರಾನ್ ಕಡೆಗೆ ಇರುತ್ತೆ. ಅಮೆರಿಕ ಅಧ್ಯಕ್ಷರು ಬಂದು ಮಾತಾಡ್ಕೊಂಡು ಹೋಗಿರಬಹುದು, ಬಟ್ ನಮ್ಮ ಸಪೋರ್ಟ್ ನಾವಿಬ್ರು ಒಟ್ಟಾಗಿ ನಿಂತು ನಾವು ಯಾವತ್ತಿದ್ರೂ ಇರಾನ್ ಕಡೆಗೆ ಇರ್ತೀವಿ. ನಿಮ್ಮ ಒಂದಿಷ್ಟು ನಿಲುವುಗಳು ಯಾವತ್ತೂ ಕೂಡ ನಮಗೆ ಇಂಪ್ರೆಸ್ ಮಾಡೋದಿಲ್ಲ ಅಂತ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಇದರ ನಡುವೆ ಟ್ರಂಪ್ ವಿರುದ್ಧ ರಾಜತಾಂತ್ರಿಕ ಸಮರವನ್ನ ಸಾರೋದಕ್ಕೆ ರಷ್ಯಾ ಹಾಗೂ ಚೀನಾ ಮುಂದಾಗಿದೆ. ಈ ರೀತಿ ಅನುಮಾನ ಯಾಕೆ ಬರ್ತಾ ಇದೆ ಅಂದರೆ, ಟ್ರಂಪ್ ಅವರು ಭೇಟಿ ಮಾಡಿ ಹೋದ ಬೆನ್ನಲ್ಲೇ ರಷ್ಯಾ ಅಧ್ಯಕ್ಷರು ವ್ಲಾಡಿಮಿರ್ ಪುಟಿನ್ ಚೀನಾಗೆ ಬಂದಿರೋದು ಈ ರೀತಿ ಒಂದಷ್ಟು ಅನುಮಾನಗಳನ್ನು ಸೃಷ್ಟಿ ಮಾಡೋದಕ್ಕೆ ಕಾರಣ ಆಗ್ತಾ ಇದೆ. ಟ್ರಂಪ್ ವಿರುದ್ಧ ರಾಜತಾಂತ್ರಿಕ ಸಮರ. ಯಾವ ರೀತಿ ರಾಜತಾಂತ್ರಿಕ ಸಮರ ನೋಡ್ತಾ ಹೋಗೋಣ. ಅಂದರೆ ಒಂದಷ್ಟು ಕಠಿಣ ವಿದೇಶಾಂಗ ನೀತಿಗಳನ್ನು ಟ್ರಂಪ್ ಅವರು ಹೇಳಿದ್ದಾರೆ. ಹಾಗೆ ಅವರ ಒಂದು ಯೋಜನೆ, ಈ ಗೋಲ್ಡನ್ ಡೋಮ್ ಎನ್ನುವಂಥ ಯೋಜನೆ, ಅಂದರೆ ಅಮೆರಿಕಾದಲ್ಲಿ USA ಯಾವುದೇ ಬಾಹ್ಯಾಕಾಶದಿಂದ ಆಗಿರ್ಬೋದು ಅಥವಾ ಬೇರೆ ಬೇರೆ ರಾಷ್ಟ್ರಗಳಿಂದ ಯಾವುದೇ ಯುದ್ಧ ರಿಲೇಟೆಡ್ ಶಸ್ತ್ರಾಸ್ತ್ರಗಳು, ಕ್ಷಿಪಣಿಗಳು, ಪರಮಾಣು, ಎಸ್ಪೆಷಲಿ ನ್ಯೂಕ್ಲಿಯರ್ ಪವರ್ ಏನೇ ಬಂದರೂ ಕೂಡ ಅದು ಆ ಗೋಲ್ಡನ್ ಡೋಮ್ ಎನ್ನುವಂಥ ಯೋಜನೆ ಇಡೀ USA ಪ್ರೊಟೆಕ್ಟ್ ಮಾಡುತ್ತೆ. ಅಂತಹ ಒಂದು ಯೋಜನೆ. ಇದಕ್ಕೆ ಜಂಟಿಯಾಗಿ ರಷ್ಯಾ ಹಾಗೂ ಚೀನಾ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಅಮೆರಿಕಾದ ಏಕಪಕ್ಷೀಯ ನಿರ್ಧಾರ ತಡೆಗೆ ಚೀನಾ ಹಾಗೂ ರಷ್ಯಾ ಒಗ್ಗಟ್ಟಾಗಿದೆ. ಅಮೆರಿಕಾದ ಗೋಲ್ಡನ್ ಡೋಮ್ ಯೋಜನೆಗೆ ಜಂಟಿಯಾಗಿ ತಮ್ಮ ಪ್ರತಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ. ಹಾಗೆ ಇವರಿಬ್ಬರ ಭೇಟಿಯಲ್ಲಿ 20 ಮಹತ್ವದ ಒಪ್ಪಂದಗಳು ಹಾಗೂ ಆರ್ಥಿಕ ಬಲವರ್ಧನೆಗೆ ಸಹಿಯನ್ನು ಕೂಡ ಹಾಕಲಾಗಿದೆ ಎನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಉಕ್ರೇನ್ ಮತ್ತು ರಷ್ಯಾ ಯುದ್ಧದಲ್ಲಿ ಚೀನಾ ತಟಸ್ಥ ನಿಲುವನ್ನು ಪಡೆದುಕೊಂಡಿತ್ತು. ಅಂದರೆ ಈ ಒಂದು ಯುದ್ಧ ಸಾಕಷ್ಟು ವರ್ಷಗಳಿಂದ ನಡೀತಾ ಇದ್ರು. ಉಕ್ರೇನ್ ಮತ್ತು ರಷ್ಯಾ ಯುದ್ಧ. ಚೀನಾ ಮಾತ್ರ ರಷ್ಯಾಗೆ ಸಪೋರ್ಟ್ ಮಾಡಿಕೊಂಡು ಬರ್ತಾ ಇದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ರಷ್ಯಾ ಹಾಗೂ ಚೀನಾ ಒಬ್ಬರನ್ನೊಬ್ಬರು ಬಿಟ್ಕೊಡುವಂತಹ ಮಾತೇ ಇಲ್ಲ. ಇಬ್ಬರು ಕೂಡ ಒಟ್ಟಾಗಿ ನಿಂತು ಅಮೆರಿಕವನ್ನು ಎದುರಿಸ್ತೀವಿ ಎನ್ನುವಂಥ ಒಂದು ವಿಶೇಷ ಮೆಸೇಜ್ನ ಈ ಮೂಲಕ ನೀಡಿದ್ದಾರೆ. ಇದರ ನಡುವೆ ಇದಿಷ್ಟು ಒಂದು ಕಡೆ ಆದರೆ, ಈಗ ಹಾರ್ಮುಜ್ ಜಲಸಂಧಿಯ ವಿಚಾರಕ್ಕೆ ಬರೋಣ. ಹಾರ್ಮುಜ್ ಜಲಸಂಧಿ ಅಂತ ಅಂದರೆ ಅಲ್ಲಿ ಒಂದು ಕಡೆ ಇರಾನ್ ಕಂಪ್ಲೀಟ್ ಆಗಿ ತನ್ನ ಕಂಟ್ರೋಲ್ಗೆ ತಗೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದೆ. ಆದರೆ ಮತ್ತೊಂದು ಕಡೆ ಅಮೆರಿಕ ಕೂಡ ಅಲ್ಲಿ ತನ್ನ ಸಾರ್ವಭೌಮತ್ವವನ್ನು ಸ್ಥಾಪನೆ ಮಾಡಬೇಕು ಅಂತ ಹಠ ಹಿಡಿದಿದೆ. ಹೀಗಾಗಿ ಅಲ್ಲಿ ಅಮೆರಿಕ ನೌಕಾಪಡೆಗಳು ಆ ಒಂದು ಹಾರ್ಮುಜ್ ಜಲಸಂಧಿಯನ್ನು ಸುತ್ತುವರೆದಿದೆ. ಮತ್ತೊಂದು ಕಡೆ ಇರಾನ್ ಕೂಡ ಟೋಲ್ ಅದು ಇದು ಅಂತ ಒಂದಷ್ಟು ಯೋಜನೆಗಳನ್ನು ಮುಂದಿಟ್ಕೊಂಡಿದೆ. ಆದರೆ ಇದರ ನಡುವೆ ಹಾರ್ಮುಜ್ನಲ್ಲಿ ಅಮೆರಿಕ ಒಂದು ಎಡವಟ್ಟು ಮಾಡಿದೆ. ಹಾಗಾದರೆ ಏನದು ಎಡವಟ್ಟು? ಇದು ಮುಂದೆ ಇನ್ನೊಂದು ಯುದ್ಧಕ್ಕೆ ಅಥವಾ ಉದ್ವಿಗ್ನತೆಗೆ ಕಾರಣವಾಗುತ್ತಾ ನೋಡ್ತಾ ಹೋಗೋಣ. ಏನದು ಎಡವಟ್ಟು? ಹಾರ್ಮುಜ್ನಲ್ಲಿ ಅಮೆರಿಕ ಒಂದು ದೊಡ್ಡ ಎಡವಟ್ಟನ್ನು ಮಾಡಿಕೊಂಡಿದೆ. ಅಮೆರಿಕ ಸೇನೆಯಿಂದ ಇರಾನ್ ಧ್ವಜ ಹೊಂದಿದ್ದ ತೈಲ ಟ್ಯಾಂಕರ್ನ ತಪಾಸಣೆ ಮಾಡಲಾಗಿದೆ. ಒಂದು ಶಿಪ್ ಬರ್ತಾ ಇರುತ್ತೆ, ಅದರಲ್ಲಿ ಇರಾನ್ ಧ್ವಜ ಇರುತ್ತೆ, ಅದನ್ನು ಚೆಕ್ ಮಾಡಿದ್ದಾರೆ. ಸ್ವತಃ ಅಮೆರಿಕಾದ ಸೋಲ್ಜರ್ಸ್ ಒಳಗಡೆ ಹೋಗಿ ತಪಾಸಣೆ ಮಾಡಿದ್ದಾರೆ. ಇದರ ಜೊತೆಗೆ ಕೇವಲ ತಪಾಸಣೆ ಮಾಡಿ ಬಿಟ್ಟಿಲ್ಲ, ಅಂದರೆ ಅವ್ರ ಡೌಟ್ ಏನಿತ್ತು ಇದು ಇರಾನ್ ಕಡೆಗೆ ಹೋಗ್ತಾ ಇದೆ ಅನ್ನುವಂಥ ಡೌಟ್ನಿಂದ ನಿಲ್ಲಿಸಿ ತಪಾಸಣೆ ಮಾಡಿದ್ದಾರೆ. ಹಾಗೆ ಅದು ಯಾವ ಕಡೆಗೆ ಹೋಗ್ತಾ ಇತ್ತೋ ಆ ರೂಟ್, ಆ ಡೈರೆಕ್ಷನ್ನೇ ಚೇಂಜ್ ಮಾಡಿ ಬೇರೆ ಕಡೆಗೆ ತಿರುಗಿಸಿ ಕಳಿಸಿದ್ದಾರೆ ಆ ಒಂದು ಹಡಗನ್ನು. ಹೀಗಾಗಿ ಇದು ಮತ್ತೆ ಇನ್ನಷ್ಟು ಹಾರ್ಮುಜ್ನಲ್ಲಿ ಉದ್ವಿಗ್ನತೆಯನ್ನ ಹೆಚ್ಚಿಸೋದಕ್ಕೆ ಕಾರಣವಾಗುತ್ತೆ. ಮುಂದಿನ ದಿನಗಳಲ್ಲಿ ಓಮನ್ ಕೊಲ್ಲಿಯಲ್ಲಿ ಸಂಚರಿಸ್ತಾ ಇತ್ತು ಇರಾನ್ ಧ್ವಜ ಹೊಂದಿದ್ದ ಒಂದು ತೈಲ ಟ್ಯಾಂಕರ್. ಅದನ್ನು ಅಮೆರಿಕ ಸೇನೆ ತಡೆದು ನಿಲ್ಲಿಸಿದೆ. ಅಮೆರಿಕಾದ ಒಂದಷ್ಟು ರೂಲ್ಸ್ಗಳನ್ನು ಉಲ್ಲಂಘಿಸಿ ಇದು ಇರಾನ್ ಕಡೆಗೆ ಹೋಗ್ತಾ ಇದೆ ಅನ್ನುವಂಥ ಶಂಕೆ ವ್ಯಕ್ತವಾಗಿತ್ತು. ಹೀಗಾಗಿ ಅದನ್ನು ಸ್ಟಾಪ್ ಮಾಡಿದ್ದಾರೆ. ಸ್ಟಾಪ್ ಮಾಡಿ ಒಳಗಡೆ ಹೋಗಿ ಚೆಕ್ ಮಾಡ್ತಾರೆ, ಮತ್ತೆ ಅದನ್ನು ಬೇರೆ ಕಡೆ ಕಳಿಸಿದ್ದಾರೆ, ಡೈರೆಕ್ಷನ್ ಚೇಂಜ್ ಮಾಡಿ ಕಳಿಸಿದ್ದಾರೆ. ಸೊ ಇಷ್ಟೆಲ್ಲ ಮಾಡ್ತು ಅಮೆರಿಕ. ಆದರೆ ಇದಕ್ಕೆ ಇರಾನ್ ಕೂಡ ಒಂದು ಕೌಂಟರ್ ಆಗಿ ಒಂದು ಯೋಜನೆಯನ್ನು ಮಾಡಿದೆ. ಏನದು ಯೋಜನೆ ಅಂತ ನೋಡೋದಾದ್ರೆ, ಹಾರ್ಮುಜ್ನಲ್ಲಿ ಹೊಸ ಗಡಿಯನ್ನ ಗುರುತಿಸಿದೆ ಇರಾನ್. ಅಂದರೆ ಒಂದು ಹೊಸ ಬಾರ್ಡರ್ನ ಹಾಕೊಂಡಿದೆ. ಈ ಒಂದು ಹೊಸ ಗಡಿಯನ್ನ ಗುರುತು ಮಾಡಿದೆ. ಯಾವಾಗ ಈ ಒಂದು ತೈಲ ಟ್ಯಾಂಕರ್ನ, ಇರಾನ್ ಧ್ವಜ ಇರುವಂತಹ ತೈಲ ಟ್ಯಾಂಕರ್ನ
ಅಮೇರಿಕ ತಡೆದು ಅದರೊಳಗೆ ಸೋಲ್ಜರ್ಸ್ ಹೋಗಿ ಎಲ್ಲ ತಪಾಸಣೆ ಮಾಡ್ತಾರೆ, ಹಾಗೆ ಇದು ಇರಾನ್ಗೆ ಹೋಗ್ಬಿಡುತ್ತೇನೋ, ಇರಾನ್ನ ಪೋರ್ಟ್ಗೆ ಹೋಗ್ಬಿಡುತ್ತೆ ಅನ್ನುವಂಥ ಶಂಕೆಯಲ್ಲಿ ಆ ಡೈರೆಕ್ಷನ್ನೇ ಚೇಂಜ್ ಮಾಡಿ ಕಳಿಸ್ತಾರೋ ಆಗ ಹಾರ್ಮುಜ್ನಲ್ಲಿ ಹೊಸ ಗಡಿಯನ್ನು ಗುರುತಿಸಿದೆ ಇರಾನ್ ಹಾರ್ಮುಜ್ ಜಲಸಂಧಿ ಮೇಲೆ ಮತ್ತಷ್ಟು ಹಿಡಿತವನ್ನು ಸಾಧಿಸೋದಕ್ಕೆ ಮುಂದಾಗಿದೆ. ಹೀಗಾಗಿ ಹೊಸ ಬಾರ್ಡರ್ನ ಗುರುತು ಮಾಡಿದೆ. ಪರ್ಷಿಯನ್ ಗಲ್ಫ್ ಜಲಸಂಧಿ ಪ್ರಾಧಿಕಾರದಿಂದ ಈ ಒಂದು ಹೊಸ ಪ್ರದೇಶದ ಗಡಿಯನ್ನು ಗುರುತು ಮಾಡಲಾಗಿದೆ. ಇರಾನ್ನ ಕುಹ್ ಮುಬಾರಕ್ ಹಾಗೂ UAEಯ ಫುಜೈರಾದ ದಕ್ಷಿಣಕ್ಕೆ ಸಂಪರ್ಕ ರೇಖೆಯನ್ನು ಎಳೆಯಲಾಗಿದೆ. ಇರಾನ್ನ ಕೆಶ್ಮ್ ದ್ವೀಪ ಹಾಗೂ UAEಯ ಅಲ್ ಖೈವಾನ್ ಸಂಪರ್ಕಿಸುವಂಥ ರೇಖೆ ಇದು ಹೊಸ ಬಾರ್ಡರ್ನ ಅದು ಎಳ್ಕೊಂಡಿದೆ. ಹಾಗೆ ಯಾರೆಲ್ಲ ಇದ್ರ ಥ್ರೂ ಪಾಸ್ ಆಗಬೇಕು ಅಂತ ಅಂದರೆ ಇರಾನ್ ಜೊತೆಗೆ ಒಂದು ಒಳ್ಳೆ ಕೋಆರ್ಡಿನೇಷನ್ ಇರಬೇಕು. ಕೋಆರ್ಡಿನೇಷನ್ ಜೊತೆಗೆ ಪರ್ಮಿಷನ್ ಕೇಳಬೇಕಾಗತ್ತೆ. ಸುಮ್ಮನೆ ಏಕಾಏಕಿ ಈ ಒಂದು ಬಾರ್ಡರ್ ಥ್ರೂ ಯಾವುದೇ ರಾಷ್ಟ್ರಗಳ ಶಿಪ್ಗಳಿಗೆ ಪಾಸ್ ಆಗೋದಕ್ಕೆ ಚಾನ್ಸ್ ಇಲ್ಲ. ಪಾಸ್ ಆಗಬೇಕು ಅಂತ ಅಂದರೆ ಒಂದು ಕೋಆರ್ಡಿನೇಷನ್ ಚೆನ್ನಾಗಿರಬೇಕು. ಇದರ ಜೊತೆಗೆ ಕೋಆರ್ಡಿನೇಷನ್ ಜೊತೆಗೆ ಆ ದೇಶದ ಇರಾನ್ ದೇಶದ ಪರ್ಮಿಷನ್ನ ಅವರು ಮೊದಲೇ ಪಡಿಬೇಕಾಗತ್ತೆ. ಹಾಗೆ ಇದೆಲ್ಲದರ ನಡುವೆ ಮೊನ್ನೆ ತಾನೇ ನಾವು DNL ಕೂಡ ಈ ಒಂದು ವಿಷಯವನ್ನು ಪ್ರಸ್ತಾಪಿಸಿದ್ವಿ, ಈ ಆಪರೇಷನ್ ಸ್ಲೆಡ್ಜ್ ಹ್ಯಾಮರ್ ಬಗ್ಗೆ. ಅಂದರೆ ನಾವು ಒಂದು ಪೋಸ್ಟ್ ಮಾಡಿರ್ತಾರೆ ಟ್ರಂಪ್ ಅವರು, ಒಂದು ಹಡಗು, ಅದರಲ್ಲಿ ಅವರು ಮತ್ತು US ಅಡ್ಮಿರಲ್ ಕೂಡ ನಿಂತ್ಕೊಂಡಿರ್ತಾರೆ. ಒಂದು ಮಹಾಯುದ್ಧದ ಎಚ್ಚರಿಕೆಯನ್ನು ಆ ಪೋಸ್ಟ್ ಮೂಲಕ ಇರಾನ್ಗೆ ನೀಡಿದರು. ಒಂದು ಭೀಕರ ದಾಳಿಯನ್ನು ಮಾಡ್ತೀವಿ, ಮಹಾಯುದ್ಧವನ್ನು ಮಾಡ್ತೀವಿ, ಅಕಸ್ಮಾತ್ ನಮ್ಮ ಬೇಡಿಕೆಗಳಿಗೆ ಇರಾನ್ ಒಪ್ಪಲಿಲ್ಲ ಅಂತ ಅಂದರೆ ಇರಾನ್ ಕಂಪ್ಲೀಟ್ ಆಗಿ ಸರ್ವನಾಶ ಆಗುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದರು. ಇದಕ್ಕೆ ಇರಾನ್ ಇದೀಗ ತಿರುಗೇಟು ನೀಡಿದೆ. ಟ್ರಂಪ್ಗೆ ಇರಾನ್ ತಿರುಗೇಟು ನೀಡಿದೆ. ಯಾವ ರೀತಿ ರಿಯಾಕ್ಟ್ ಮಾಡಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಅಕಸ್ಮಾತ್ ಏನಾದರೂ ಇರಾನ್ ಜೊತೆ ಒಪ್ಪಂದ ನಡೀಲಿಲ್ಲ ಅಂತ ಅಂದರೆ ಮತ್ತೊಮ್ಮೆ ದಾಳಿ ಆಗುತ್ತೆ ಅಂತ ಟ್ರಂಪ್ ಹೇಳಿದರು. ಇದಕ್ಕೆ ಇರಾನ್ ಹೇಳ್ತಾ ಇರೋದು, ನಮ್ಮನ್ನೇನಾದರೂ ಕೆಣಕಿದ್ರೆ ನೀವೇ ಮೊದಲನೇ ಬಾರಿಯೂ ನೀವೇ ಕೆಣಕಿದ್ರಿ, ಈಗಲೂ ಕೂಡ ಮತ್ತೆ ಬಂದರೆ ವಿನಾಶಕಾರಿ ದಾಳಿ ಆಗುತ್ತೆ ಅಂತ ಇರಾನ್ ತಿರುಗೇಟನ್ನು ನೀಡಿದೆ. ಹಾಗೆ ಇನ್ನೊಂದು ಇಲ್ಲಿ ವೆರಿ ಇಂಪಾರ್ಟೆಂಟ್ ವಿಷಯ ಅಂತ ಅಂದರೆ, ಕೇವಲ ಇಷ್ಟು ದಿನಗಳ ಕಾಲ 40 ದಿನಗಳ ಕಾಲ ಏನು ಯುದ್ಧ ಆಗಿತ್ತು ಅದು ಕೇವಲ ಮಧ್ಯಪ್ರಾಚ್ಯದಲ್ಲಿ ಮಾತ್ರ ಯುದ್ಧ ಆಗಿತ್ತು, ಆದರೆ ಜಾಗತಿಕವಾಗಿ ಎಫೆಕ್ಟ್ ಆಗಿತ್ತು. ಓಕೆ, ಅಂದರೆ ತೈಲ ಇಂಧನ ವಿಷಯದಲ್ಲಿ. ಆದರೆ ಈಗ ಹೇಳ್ತಿರೋದು ಏನು, IRGC ಈ ಬಾರಿಯ ಯುದ್ಧ ಕೇವಲ ಮಧ್ಯಪ್ರಾಚ್ಯಕ್ಕೆ ಮಾತ್ರ ಸೀಮಿತ ಅಲ್ಲ, ಇದು ಇಡೀ ವಿಶ್ವಕ್ಕೆ ಯುದ್ಧ. ಇಡೀ ವಿಶ್ವವೇ ಇದರಲ್ಲಿ ಇನ್ವಾಲ್ವ್ ಆಗುತ್ತೆ. ಇಡೀ ವಿಶ್ವದ ಮೇಲೆ ಇಷ್ಟು ದಿನ ಪರೋಕ್ಷವಾಗಿ ಎಫೆಕ್ಟ್ ಆಗಿತ್ತು, ಬಟ್ ಈಗ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದೆ IRGC. ಜಾಗತಿಕ ಮಾರುಕಟ್ಟೆ ಮತ್ತು ಆರ್ಥಿಕತೆಯ ಮೇಲೆ ಈ ಯುದ್ಧ ಪರಿಣಾಮವನ್ನು ಬೀರುತ್ತೆ ಅಂತ IRGC ಎಚ್ಚರಿಕೆಯನ್ನು ಕೂಡ ನೀಡಿದೆ. ಹಾಗಾದರೆ ಏನಾಗುತ್ತೆ, ಅಕಸ್ಮಾತ್ ಏನಾದರೂ ಡೊನಾಲ್ಡ್ ಟ್ರಂಪ್ ಅವರು ಈ ಹಿಂದೆಯೂ ಕೂಡ ಅವರೇ ಮೊದಲನೇದಾಗಿ ದಾಳಿಯನ್ನು ನಡೆಸ್ತಾರೆ, ಅದಕ್ಕೆ ಇರಾನ್ ಏನು ಸುಮ್ಮನೆ ಕೂರೋದಿಲ್ಲ. ಸುಪ್ರೀಂ ಲೀಡರ್ ಇಲ್ಲದೇ ಇದ್ರೂ ಕೂಡ ಸತತವಾಗಿ 40 ದಿನಗಳ ಕಾಲ ಕೌಂಟರ್ ಅಟ್ಯಾಕ್ ಮಾಡಿಕೊಂಡೇ ಬಂದಿತ್ತು. ಈಗಲೂ ಕೂಡ ಅದನ್ನೇ ಹೇಳ್ತಾ ಇದೆ, ನೀವೇನಾದರೂ ಸ್ಟಾರ್ಟ್ ಮಾಡಿದ್ರೆ ನಾವು ಸುಮ್ಮನೆ ಇರೋದಿಲ್ಲ, ಅತ್ಯಂತ ವಿನಾಶಕಾರಿ ಯುದ್ಧವನ್ನು ನಾವು ಮಾಡ್ತೀವಿ. ಹೀಗಾಗಿ ಅದು ಇನ್ನೊಂದು ಇಂಪಾರ್ಟೆಂಟ್ಲಿ, ಇದು ಕೇವಲ ಮಧ್ಯಪ್ರಾಚ್ಯಕ್ಕೆ ಮಾತ್ರ ಸೀಮಿತ ಆಗಿರೋದಿಲ್ಲ, ಇಡೀ ವಿಶ್ವಕ್ಕೆ ಇದು ಯುದ್ಧ ಆಗುತ್ತೆ ಅಂತ IRGC ಕೂಡ ಹೇಳಿದೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗುತ್ತೆ, ಆಲ್ರೆಡಿ ಬೇರೆ ಬೇರೆ ರಾಷ್ಟ್ರಗಳು ತತ್ತರಿಸಿ ಹೋಗ್ತಾ ಇವೆ ಇಂಡೈರೆಕ್ಟ್ ಎಫೆಕ್ಟಿಂದ. ಬಟ್ ಡೈರೆಕ್ಟ್ ಆಗಿ ಎಫೆಕ್ಟ್ ಆದರೆ ಇನ್ನೂ ಏನೆಲ್ಲ ಆಗುತ್ತೆ ಅಂತ ಕಾದು ನೋಡಬೇಕಿದೆ. ಈಗ ನಾವು ವಿಶ್ವದ ದೊಡ್ಡಣ್ಣನ ಬಗ್ಗೆ ಈಗ ಇವತ್ತಿನ DNA 3ನೇ ಸ್ಟೋರಿಯಲ್ಲಿ ಮಾತಾಡ್ತಾ ಹೋಗೋಣ. ಅಂದರೆ ವಿಶ್ವದ ದೊಡ್ಡಣ್ಣ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಂತ ಅಂದರೆ ನಮಗೆ ನೆನಪಾಗೋದು ಅವರ ಸ್ಟೇಟ್ಮೆಂಟ್ಸ್ಗಳು. ಅಂದರೆ ದಿನ ಸುದ್ದಿಯಲ್ಲಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಸ್ಟೇಟ್ಮೆಂಟ್ಸ್ಗಳನ್ನು, ಎಚ್ಚರಿಕೆಗಳನ್ನು ನೀಡ್ತಾರೆ. ಅದು ರೀಸೆಂಟಾಗಿ ನಾವು ನೋಡ್ತಾ ಇದ್ದರೆ ಕೇವಲ ಇರಾನ್ ವಿರುದ್ಧ ಮಾತ್ರ ಅವರು ಸ್ಟೇಟ್ಮೆಂಟ್ಸ್ಗಳನ್ನ ನೀಡ್ತಾ ಇದ್ರು. ಅಂದರೆ ಅದನ್ನು ಶಿಲಾಯುಗಕ್ಕೆ ಕಳಿಸ್ತೀನಿ ಅಥವಾ ಹಂಗೆ ಮಾಡ್ತೀನಿ, ಒಂದು ರಾತ್ರಿಯಲ್ಲೇ ಕಂಪ್ಲೀಟ್ ಆಗಿ ಧ್ವಂಸ ಮಾಡ್ತೀವಿ, ಹಾಗೆ ಹೀಗೆ ಅನ್ನುವಂಥ ಎಚ್ಚರಿಕೆಗಳು ಜೊತೆಗೆ ಪೋಸ್ಟ್ಗಳನ್ನು ನೋಡ್ತಾ ಇದ್ವಿ. ಆದರೆ ಇದೀಗ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಅವರ ಆಪ್ತನ ಪದವಿಯ ಮೇಲೆ ಕಣ್ಣು ಹಾಕಿದ್ರ ಡೊನಾಲ್ಡ್ ಟ್ರಂಪ್ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಇದರ ಜೊತೆಗೆ ಅವರ ಫ್ರೆಂಡ್ ನೆತನ್ಯಾಹು ಇವರಿಬ್ಬರ ನಡುವೆ ಒಂದಷ್ಟು ಗ್ಯಾಪ್ ಕೂಡ ಕ್ರಿಯೇಟ್ ಆಗಿದೆ. ಇದಕ್ಕೆ ಕಾರಣ ಏನು ನೋಡ್ತಾ ಹೋಗೋಣ ಇನ್ ಡೀಟೇಲ್ ಆಗಿ. ಮೊದಲನೇದಾಗಿ ಟ್ರಂಪ್ ಹಾಗೂ ಬೆಂಜಮಿನ್ ನೆತನ್ಯಾಹು ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರುವಾಗಿದೆಯಾ, ಒಂದಷ್ಟು ಭಿನ್ನಾಭಿಪ್ರಾಯಗಳಿದೆಯಾ, ಯಾವ ಕಾರಣಕ್ಕೆ? ಇದೇ ಯುದ್ಧದ ವಿಚಾರವಾಗಿ ಇಬ್ಬರು ನಾಯಕರು ಫೋನ್ನಲ್ಲಿ ಮಾತಾಡ್ಕೊಂಡಿದ್ದಾರೆ, ಸುದೀರ್ಘವಾದಂತಹ ಸಂಭಾಷಣೆಯನ್ನು ನಡೆಸಿದ್ದಾರೆ ಯುದ್ಧದ ಬಗ್ಗೆ. ಇದರಲ್ಲಿ ಇರಾನ್ ಮೇಲಿನ ಯುದ್ಧದ ಬಗ್ಗೆ ಇಬ್ಬರದು ಬೇರೆ ಬೇರೆ ಥಾಟ್ಸ್ ಇದೆ. ಆರಂಭವಾಗಿ ಅಂದರೆ ಸ್ಟಾರ್ಟಿಂಗಲ್ಲಿ ಇಬ್ಬರು ಕೂಡ
ಸೇರ್ಕೊಂಡು ಯುದ್ಧವನ್ನ ಮಾಡ್ತಾರೆ ಇರಾನ್ ಮೇಲೆ. ಆದರೆ ಈಗ ಇಷ್ಟೆಲ್ಲ ದಿನಗಳ ನಂತರ ಇರಾನ್ ಮೇಲಿನ ಯುದ್ಧದ ಬಗ್ಗೆ ಇಬ್ಬರಲ್ಲೂ ಕೂಡ ಬೇರೆ ಬೇರೆ ಥಾಟ್ಸ್ ಇದೆ. ಒಂದ್ ಕಡೆ ಟ್ರಂಪ್ ಹೇಳ್ತಿದ್ದಾರೆ ಇರಾನ್ ಜೊತೆ ಒಪ್ಪಂದವನ್ನ ಮಾಡ್ಕೊಂಡು ಬಿಡೋಣ, ಯುದ್ಧವನ್ನ ನಿಲ್ಲಿಸೋಣ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಸ್ರೇಲ್ ಇದಕ್ಕೆ ಒಪ್ತಾ ಇಲ್ಲ. ಅದಕ್ಕೊಂದಿಷ್ಟು ಕಾರಣಗಳಿವೆ, ನೋಡ್ತಾ ಹೋಗೋಣ. ಇಸ್ರೇಲ್ ಪ್ರಧಾನಿ ಯುದ್ಧವನ್ನ ಇನ್ನಷ್ಟು ತೀವ್ರಗೊಳಿಸೋಣ ಎನ್ನುವುದು ಅವರ ಒಂದು ಅಭಿಪ್ರಾಯ. ಹಾಗೆ ಅಮೆರಿಕ ಹಾಗೂ ಇರಾನ್ ನಡುವೆ ಒಂದು ಇಂಟೆಂಟ್ ಲೆಟರ್, ಈ ಬಗ್ಗೆಯೂ ಕೂಡ ಫೋನ್ನಲ್ಲಿ ಚರ್ಚೆ ಮಾಡಿದ್ದಾರೆ. ಅಂದ್ರೆ ಇಂಟೆಂಟ್ ಲೆಟರ್ನಲ್ಲಿ ಏನಿದೆ ಅಂತ ಅಂದ್ರೆ, ಈ ಪತ್ರದ ಉದ್ದೇಶ ಮುಖ್ಯವಾಗಿ ಈ ಯುದ್ಧವನ್ನ ಅಧಿಕೃತವಾಗಿ ನಿಲ್ಲಿಸ್ಬಿಟ್ಟು ಒಂದು 30 ದಿನಗಳ ಕಾಲ ಮಾತುಕತೆಯನ್ನ, 30 ದಿನಗಳ ಬಳಿಕ ಮಾತುಕತೆಯನ್ನ ಸ್ಟಾರ್ಟ್ ಮಾಡಬೇಕು ಅನ್ನೋದು, ಅಥವಾ ಈ 30 ದಿನಗಳ ಒಳಗೆ ಮಾತುಕತೆಯನ್ನ ಸ್ಟಾರ್ಟ್ ಮಾಡಬೇಕು ಅಂತ. ಬಟ್ ಈ ಒಂದು ವಿಚಾರದಲ್ಲಿ ಈ ಪರಮಾಣು ಕಾರ್ಯಕ್ರಮ ಆಗಿರ್ಬೋದು, ಹಾರ್ಮುಜ್ ಜಲಸಂಧಿ ಓಪನ್ ಮಾಡೋ ವಿಷಯ ಇವೆಲ್ಲವೂ ಇದೆ. ಆದ್ರೆ ನೆತನ್ಯಾಹುಗೆ ಇದು ಇಷ್ಟ ಇಲ್ಲ. ಅಕಸ್ಮಾತ್ ಏನಾದ್ರೂ ಯುದ್ಧ ನಿಲ್ಲಿಸಿದ್ರೆ ಇರಾನ್ ಮತ್ತೆ ಸ್ಟ್ರಾಂಗ್ ಆಗುತ್ತೆ. ಇರಾನ್ ಸ್ಟ್ರಾಂಗ್ ಆಗಬಾರ್ದು, ಇರಾನ್ ಮಂಡಿ ಊರ್ಬೇಕು ಅನ್ನೋದೇ ನೆತನ್ಯಾಹು ಅವರ ಏಮ್ ಆಗಿತ್ತು. ಹೀಗಾಗಿ ಅದನ್ನ ಅವರು ಒಪ್ತಾ ಇಲ್ಲ. ಹೀಗಾಗಿ ಏನಾಗುತ್ತೆ, ಇದು ಯಾವ ರೀತಿ ಮುಂದೆ ಸಾಗುತ್ತೆ ಕಾದು ನೋಡಬೇಕು. ಇದರ ಜೊತೆಗೆ ನಾನು ಆಗಲೇ ಹೇಳಿದೆ, ಟ್ರಂಪ್ ಅವರು ಅವರ ಫ್ರೆಂಡ್ನ ಪದವಿ ಮೇಲೇನೆ ಕಣ್ಣಿಟ್ಟಿದ್ದಾರಾ ಅಂತ. ಇದಕ್ಕೆ ಕಾರಣ ಅವರು ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟ್. ಒಂದು ಕಾರ್ಯಕ್ರಮದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾರೆ, ನಾನು ಇಸ್ರೇಲ್ನ PM ಆಗ್ತೀನಿ, ನಾನು ಪ್ರಧಾನಿ ಆಗಬೇಕು ಇಸ್ರೇಲ್ದು ಅಂತ. ಹಾಗಾದ್ರೆ ನಿಜವಾಗ್ಲೂ ಇಸ್ರೇಲ್ ಪ್ರಧಾನಿ ಆಗ್ತಾರಾ ಟ್ರಂಪ್ ಅಂತ ನೋಡ್ತಾ ಹೋಗೋಣ. ನೆತನ್ಯಾಹುಗಿಂತಲೂ ಕೂಡ ನಾನು ಸೂಪರ್ ಆಗಿ ಕೆಲಸ ಮಾಡ್ತೀನಿ, ನಾನು ಚೆನ್ನಾಗಿ ಕೆಲಸ ಮಾಡ್ತೀನಿ, ನಾನು ಇಸ್ರೇಲ್ನ ಪ್ರಧಾನಿ ಆಗಬೇಕು ಅಂತ ಡೊನಾಲ್ಡ್ ಟ್ರಂಪ್ ಒಂದು ಅಮೆರಿಕಾದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೆತನ್ಯಾಹುಗಿಂತಲೂ ನಾನು ಚೆನ್ನಾಗಿ ಕೆಲಸ ಮಾಡ್ತೀನಿ, ನನಗೆ ಇಸ್ರೇಲ್ PM ಆಗುವಂಥ ಆಸೆ ಇದೆ ಎನ್ನುವಂಥ ಒಂದು ಸ್ಟೇಟ್ಮೆಂಟ್ನ ಡೊನಾಲ್ಡ್ ಟ್ರಂಪ್ ನೀಡಿದ್ದಾರೆ. ಇದರ ಜೊತೆಗೆ ಗ್ರೀನ್ಲ್ಯಾಂಡ್ ಹಾಗೂ ಕ್ಯೂಬಾ ಇವೆರಡು ದ್ವೀಪಗಳನ್ನು ನಾನು ಸ್ವಾಧೀನಪಡಿಸ್ತೀನಿ, ಹಾಗೆ ಕೆನಡಾ ಏನಿದೆ ರಾಷ್ಟ್ರ, ಅದನ್ನು ನಾನು USA ಸೇರಿಸ್ಕೊಂಡು ಅದನ್ನು ಒಂದು ರಾಜ್ಯವನ್ನಾಗಿ ಮಾಡ್ಕೊಳ್ತೀನಿ ಎನ್ನುವಂಥ ತಮ್ಮ ಆಸೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆದರೆ ಯಾವಾಗ ನೋಡಿದ್ರು ನನಗೆ ಅಮೇರಿಕಾನೇ ನನಗೆ ಮೊದಲು, ಅಮೇರಿಕಾನೇ ಫಸ್ಟ್ ಅಂತ ಹೇಳ್ತಾ ಇದ್ದ ಟ್ರಂಪ್ ಇದೀಗ ನಾನು ಇಸ್ರೇಲ್ನ ಪ್ರಧಾನಿ ಆಗ್ತೀನಿ ಅಂತ ಹೇಳಿರೋದು ನಿಜಕ್ಕೂ ಕೂಡ ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ನಿಜವಾಗ್ಲೂ ಇವ್ರು ಹೇಳಿದ ತಕ್ಷಣ ಆಗ್ತಾರಾ? ಅಷ್ಟೊಂದು ಈಸಿನಾ? ಈಗ ಯಾರೋ ಒಬ್ಬ ಎಲ್ಲೋ ಕುತ್ಕೊಂಡು ನಾನು ಇನ್ನೊಂದು ದೇಶದ PM ಆಗ್ತೀನಿ ಅಂತ ಅಂದ್ರೆ ಅದಷ್ಟು ಈಸಿನಾ? ಅದು ಮುಂದೆ ನೋಡ್ತಾ ಹೋಗೋಣ. ಹಾಗೆ ಇದರ ಜೊತೆಗೆ ಇನ್ನೊಂದು ಅವ್ರು ಹೇಳಿದ್ದು ಅಂದ್ರೆ, ಇಡೀ ಮ್ಯಾಪ್ ಏನಿದೆ ನಮ್ಮ ವರ್ಲ್ಡ್ ಮ್ಯಾಪ್, ಅದನ್ನೇ ಚೇಂಜ್ ಮಾಡೋದಕ್ಕೂ ಕೂಡ ಡೊನಾಲ್ಡ್ ಟ್ರಂಪ್ ಹೊರಟಿದ್ದಾರೆ. ಗ್ರೀನ್ಲ್ಯಾಂಡ್ ಹಾಗೆ ಕ್ಯೂಬಾವನ್ನ ಸ್ವಾಧೀನಪಡಿಸಿಕೊಳ್ಳುವ ಜೊತೆಗೆ ಕೆನಡಾ ರಾಷ್ಟ್ರವನ್ನ ಅಮೆರಿಕದ ಜೊತೆಗೆ ಒಂದು ರಾಜ್ಯವನ್ನಾಗಿ ಸೇರಿಸ್ಕೊಳ್ತೀನಿ ಅಂತಲೂ ಕೂಡ ಘೋಷಣೆಯನ್ನ ಮಾಡಿದ್ದಾರೆ. ಅಂದ್ರೆ ಇಲ್ಲಿವರೆಗೂ ಗೊತ್ತಿತ್ತು ನೆರೆಯ ರಾಷ್ಟ್ರಗಳ ಮೇಲೆ, ಅಥವಾ ನೆರೆಯ ರಾಷ್ಟ್ರ ಕೆನಡಾ ಹಾಗೆ ದ್ವೀಪ ರಾಷ್ಟ್ರಗಳ ಮೇಲೆ ಟ್ರಂಪ್ ಕಣ್ಣು ಬಿದ್ದಿದೆ ಅನ್ನೋದು ಗೊತ್ತಿತ್ತು, ಆ ಒಂದು ಪ್ರಶ್ನೆಗಳು ಅನುಮಾನಗಳಿತ್ತು. ಆದರೆ ಇದೀಗ ಅದಕ್ಕೆ ಅವರು ಉತ್ತರವನ್ನ ಕೊಟ್ಟಿದ್ದಾರೆ, ಹೌದು ಈ ಆಸೆ ನನಗಿದೆ ಅಂತ ಹೇಳಿದ್ದಾರೆ. ಹೀಗಾಗಿ ಇದು ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಇದನ್ನ ಬಿಟ್ಟು ನಾನು ಆಗಲೇ ಹೇಳಿದಾಗೆ ಅವರ ಸ್ಟೇಟ್ಮೆಂಟ್, ನಾನು PM ಆಗ್ತೀನಿ, ನಾನು ಇಸ್ರೇಲ್ನ PM ಆಗುವಂಥ ಆಸೆ ನನಗಿದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಅಷ್ಟು ಈಸಿಯಾಗಿ ಆಗಬಹುದಾ? ಕಾನೂನು ಏನು ಹೇಳುತ್ತೆ? ಒಂದು ದೇಶದ ಸಿಟಿಸನ್ ಮತ್ತೊಂದು ದೇಶದ ಪ್ರಧಾನಿ ಆಗಬಹುದಾ ಅಥವಾ ಅಧ್ಯಕ್ಷರಾಗಬಹುದಾ? ಇದನ್ನ ಈಗ ನೋಡ್ತಾ ಹೋಗೋಣ. ಇದ್ರ ಬಗ್ಗೆ ಲಾಸ್ ಏನೆಲ್ಲ ಇದೆ, ಕಂಡೀಷನ್ಸ್ ಏನೆಲ್ಲ ಇದೆ, ಅಷ್ಟೊಂದು ಈಸಿನಾ? ಹೇಳ್ದಷ್ಟು ಈಸಿನಾ? ಕಾನೂನು ಏನು ಹೇಳುತ್ತೆ? ಎಲ್ಲವನ್ನ ಇನ್ ಡೀಟೇಲ್ ನೋಡೋಣ. ಟ್ರಂಪ್ PM ಕನಸು ಕಾನೂನು ಏನು ಹೇಳುತ್ತೆ? ಸೊ ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ಆ ವ್ಯಕ್ತಿ ಈಗ ಯಾವುದೇ ದೇಶದ ಪ್ರಧಾನಿ ಆಗಬೇಕು ಅಂತ ಅಂದರೆ ನಾವು ಈಗ ಇಸ್ರೇಲ್ ನೋಡ್ತಾ ಹೋಗೋಣ. ಇಸ್ರೇಲ್ ದೇಶದ ಪ್ರಧಾನಿ ಆಗಬೇಕು ಅಂತ ಅಂದರೆ ಆತ ಆ ದೇಶದ ಸಿಟಿಸನ್ ಆಗಿರಬೇಕು, ನಾಗರಿಕ ಆಗಿರಬೇಕು. ಇಸ್ರೇಲ್ ಸಂಸತ್ ಸದಸ್ಯರು ಅಥವಾ ಪ್ರಧಾನಿ ಹುದ್ದೆಗೆ ಏರುವಂಥವರು ಬೇರೆ ಯಾವುದೇ ದೇಶದ ನಾಗರಿಕತ್ವವನ್ನು ಹೊಂದಿರಬಾರ್ದು. ಅಂದರೆ ನಾನು ಅಮೆರಿಕದಲ್ಲಿ ಕುತ್ಕೊಂಡು ಅಮೆರಿಕದ ಸಿಟಿಸನ್ ಆಗಿ ನಾನು ಇಸ್ರೇಲ್ನ PM ಆಗೋದಕ್ಕೆ ಸಾಧ್ಯನೇ ಇಲ್ಲ. ಕಡ್ಡಾಯ ನಾಗರಿಕತ್ವ ಇರಬೇಕು. ಹಾಗೆ ಅದೇ ಇಸ್ರೇಲ್ ಪ್ರಧಾನಿ ಆಗೋದಕ್ಕೆ ಆ ದೇಶದ ನಾಗರಿಕತ್ವ ಇರೋದು ಕಡ್ಡಾಯ. ಟ್ರಂಪ್ ಏನಾದರೂ ಈಗ ಅವರು ಸ್ಟೇಟ್ಮೆಂಟ್ ಕೊಟ್ಟ ಹಾಗೆ ಇಸ್ರೇಲ್ನ PM ಆಗಬೇಕು ಅಂತ ಅಂದರೆ ತಮ್ಮ ನೆಚ್ಚಿನ ಅಮೆರಿಕವನ್ನು ಬಿಟ್ಟು ಹೊರಗಡೆ ಬರಬೇಕಾಗತ್ತೆ. ಅಲ್ಲಿ ಹೊರಗಡೆ ಬಂದು ಒಂದಷ್ಟು ಟೈಮ್ ಇರುತ್ತೆ, ಇಷ್ಟು ಟೈಮ್ಗಳ ಕಾಲ ಅವರು ಅದೇ ದೇಶದಲ್ಲಿ ವಾಸ ಮಾಡಬೇಕಾಗತ್ತೆ. ಆಗ ಅಲ್ಲಿ ಸಿಟಿಸನ್ಶಿಪ್ ಸಿಗುತ್ತೆ. ಆ ಇಸ್ರೇಲ್ನ ನಾಗರಿಕತ್ವವನ್ನು ಪಡೆದು ಅಲ್ಲಿನ ಎಲೆಕ್ಷನ್ನಲ್ಲಿ ಸ್ಪರ್ಧಿಸಿ ಗೆದ್ದು ಬರಬೇಕು. ಹಾಗೆ ರಾಜಕೀಯ ಬೆಂಬಲ ಹಾಗೂ ಒಕ್ಕೂಟಗಳನ್ನು ಗಳಿಸುವಂಥ ಸಾಮರ್ಥ್ಯವನ್ನು ಆತ ಹೊಂದಿರಬೇಕು.
ಜೊತೆಗೆ ಪ್ರಧಾನಿ ಆಗಬೇಕು ಅಂತ ಅಂದರೆ ಆತನಿಗೆ ಯಾವುದೇ ಗಂಭೀರ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರಬಾರ್ದು, ಯಾವುದೇ ಅಪರಾಧಗಳನ್ನು ಆತ ಈ ಹಿಂದೆ ಮಾಡಿರ್ಬೋದು, ಅಂದರೆ ಆತನ ವಿರುದ್ಧ ಯಾವುದೇ ಕೇಸ್ಗಳು, ಕ್ರಿಮಿನಲ್ ಕೇಸ್ಗಳು ದಾಖಲಾಗಿರಬಾರ್ದು. ಅಂದರೆ ಇದರಲ್ಲೇ ಗೊತ್ತಾಗುತ್ತೆ ಟ್ರಂಪ್ ಸುಮ್ಮನೆ ಸುದ್ದಿಯಲ್ಲಿರಬೇಕು ಅನ್ನೋಂಥ ಕಾರಣಕ್ಕಾಗಿ ಒಂದಷ್ಟು ಸ್ಟೇಟ್ಮೆಂಟ್ಸ್ಗಳನ್ನ ಕೊಡ್ತಾ ಇರ್ತಾರೆ. ಬಟ್ ಪ್ರಾಕ್ಟಿಕಲಿ ಇಟ್ ಇಸ್ ನಾಟ್ ಪಾಸಿಬಲ್. ಸುಮ್ಮನೆ ನಾನು ಫೇಮಸ್ ಆಗಬೇಕು, ಈಗ ನಾನು PM ಆಗ್ತೀನಿ ಅನ್ನೋ ಆಸೆ ಅಂತ ಹೇಳ್ತಾರೆ. ಬಟ್ ಎಲ್ಲ ಆಸೆಗಳನ್ನು ಈಡೇರಿಸೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಕಾನೂನು ಬೇರೆ ರೀತಿ ಇರುತ್ತೆ. ಓಕೆ, ಇದಿಷ್ಟು ಟ್ರಂಪ್ ಹೇಳಿರುವಂಥ ಸ್ಟೇಟ್ಮೆಂಟ್. ಆದರೆ ಇನ್ ಜನರಲ್ ಓವರ್ ಆಲ್ ಆಗಿ ಇಸ್ರೇಲ್ನ ಪ್ರಧಾನಿ ಆಗೋದು ಹೇಗೆ, ಅಲ್ಲಿ ಏನೆಲ್ಲ ಪ್ರೊಸೀಜರ್ ಇರುತ್ತೆ, ಯಾವ ರೀತಿ ಸಿಟಿಸನ್ ಆಗಿರಬೇಕು ಅನ್ನೋದು ಗೊತ್ತಿದೆ. ಅದರ ಜೊತೆಗೆ ಏನೆಲ್ಲ ಪ್ರೊಸೀಜರ್ ಇರುತ್ತೆ ನೋಡ್ತಾ ಹೋಗೋಣ. ನಮ್ಮ ಭಾರತದಲ್ಲಿ ಯಾವೆಲ್ಲ ರೂಲ್ಸ್ ಇದೆ, ಕಂಡೀಷನ್ಸ್ ಇದೆ, ಪ್ರೊಸೀಜರ್ ಇದೆ, ಅದೇ ರೀತಿ ಆಲ್ಮೋಸ್ಟ್ ಇಸ್ರೇಲ್ನಲ್ಲೂ ಕೂಡ ಸೇಮೇ ಇರುತ್ತೆ. ಇಸ್ರೇಲ್ನಲ್ಲಿ ಪ್ರಧಾನಿ ಆಗೋದು ಹೇಗೆ ಅಂತ ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ಭಾರತದಂತೆಯೇ ಇಸ್ರೇಲ್ ಕೂಡ ಒಂದು ಸಂಸದೀಯ ಪ್ರಜಾಪ್ರಭುತ್ವ ರಾಷ್ಟ್ರ. ಹೀಗಾಗಿ ಅಲ್ಲಿ ಯಾವ ರೀತಿ ಆಗುತ್ತೆ ಅಂತ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾನು ಆಗಲೇ ಹೇಳಿದಾಗೆ ಅಲ್ಲಿನ ಸಿಟಿಸನ್ ಆಗಿರಬೇಕು. ಯಾರೋ ಹೊರಗಡೆಯಿಂದ ಬಂದು ಸಡನ್ನಾಗಿ PM ಆಗ್ತೀನಿ ಅಂದರೆ ಅದು ಸಾಧ್ಯ ಇಲ್ಲ. ಅವರಲ್ಲಿಗೆ ಬಂದು ಒಂದಷ್ಟು ವರ್ಷಗಳ ಕಾಲ, ಅಂದರೆ ಒಂದೊಂದು ದೇಶದ ಒಂದೊಂದು ರೂಲ್ಸ್ ಇರುತ್ತೆ, ಒಂದಷ್ಟು ವರ್ಷಗಳ ಕಾಲ ಅವರಲ್ಲಿ ಇರಬೇಕಾಗತ್ತೆ. ಇದಾದ ಮೇಲೆ ಅವರಿಗೆ ಅಲ್ಲಿನ ಸಿಟಿಸನ್ಶಿಪ್ ಸಿಗುತ್ತೆ. ಸಿಟಿಸನ್ಶಿಪ್ ಸಿಕ್ಕಿದ ಮೇಲೆ ಸಾರ್ವಜನಿಕರು ನೇರವಾಗಿ ಪ್ರಧಾನಿಯನ್ನ ಆಯ್ಕೆ ಮಾಡೋದಿಲ್ಲ. ಓಕೆ, ಸೊ 120 ಸ್ಥಾನಗಳನ್ನು ಹೊಂದಿರುವ ಸಂಸತ್ತಿಗೆ ಫಸ್ಟ್ ವೋಟ್ ಮಾಡಬೇಕಾಗತ್ತೆ. ಅದರಲ್ಲಿ ಯಾವ ಬಹುಮತ ಹೊಂದಿರುವಂಥ ನಾಯಕ ಆ ದೇಶದ ಪ್ರಧಾನಿ ಆಗ್ತಾರೆ, ಅವರು ಮೊದಲು ಸಂಸದರಾಗ್ತಾರೆ, ನಂತರ ಬಹುಮತವನ್ನು ಸಂಗ್ರಹಿಸಿ ಸರ್ಕಾರವನ್ನು ರಚನೆ ಮಾಡ್ತಾರೆ. ಇವರೇನೋ ಇಸ್ರೇಲ್ ಪ್ರಧಾನಿ ಆಗ್ತೀನಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ, ಆದರೆ ಇಸ್ರೇಲ್ನಲ್ಲಿ ಪ್ರಧಾನಿ ಹುದ್ದೆಗೆ ಇರೋದು ಅಷ್ಟೊಂದು ಸುಲಭದ ಮಾತಲ್ಲ. ಭಾರತದಲ್ಲಿ ಪ್ರಧಾನಿಯನ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೋ ಇಸ್ರೇಲ್ನಲ್ಲೂ ಬಹುತೇಕ ಅದೇ ಮಾದರಿಯ ವ್ಯವಸ್ಥೆ ಇದೆ. ಭಾರತದಂತೆಯೇ ಇಸ್ರೇಲ್ ಕೂಡ ಒಂದು ಸಂಸದೀಯ ಪ್ರಜಾಪ್ರಭುತ್ವ ರಾಷ್ಟ್ರ. ಹೀಗಾಗಿ ಫಸ್ಟು ಇಸ್ರೇಲ್ನ ಸಾರ್ವಜನಿಕರು ಅಥವಾ ಮತದಾರರು ಯಾವತ್ತಿಗೂ ಕೂಡ ತಮ್ಮ ಪ್ರಧಾನಿಯನ್ನು ನೇರವಾಗಿ ಎಲೆಕ್ಟ್ ಅಥವಾ ಸೆಲೆಕ್ಟ್ ಮಾಡೋದಿಲ್ಲ. ಇಸ್ರೇಲ್ ಸಂಸತ್ತಿನಲ್ಲಿ ಒಟ್ಟು 120 ಸ್ಥಾನ ಇದೆ. ದೇಶದ ಜನತೆ ಮೊದಲು ಈ 120 ಸ್ಥಾನಗಳ ಸಂಸತ್ತಿಗೆ ತಮ್ಮ ಮತವನ್ನು ಚಲಾಯಿಸಿ ಅಲ್ಲಿ ಸಂಸದರನ್ನು ಸೆಲೆಕ್ಟ್ ಮಾಡ್ತಾರೆ. ಇಸ್ರೇಲ್ ಸಂಸತ್ತಿನಲ್ಲಿ ಯಾವ ನಾಯಕ ಅಥವಾ ಪಕ್ಷಕ್ಕೆ ಬಹುಮತ ಇರುತ್ತೋ ಆ ನಾಯಕನೇ ದೇಶದ ಪ್ರಧಾನಿ ಆಗೋದಕ್ಕೆ ಅರ್ಹನಾಗ್ತಾನೆ. ಹಾಗಾಗಿ ಇಸ್ರೇಲ್ನಲ್ಲಿ ಅಧಿಕಾರ ಹಿಡಿಯೋದಕ್ಕೆ ಇರುವಂತಹ ಸರಳ ನಿಯಮ ಅಂದರೆ ಮೊದಲು ಆತ ಎಲೆಕ್ಷನ್ನಲ್ಲಿ ಸ್ಪರ್ಧಿಸಬೇಕು, ಸಂಸದ ಆಗಬೇಕು, ಆಮೇಲೆ ಸಂಸತ್ತಿನಲ್ಲಿ ಅಗತ್ಯ ಇರುವಷ್ಟು ಬಹುಮತ ಸಂಗ್ರಹಿಸಬೇಕು. ಆ ಬಳಿಕ ಇಸ್ರೇಲ್ನ ರಾಷ್ಟ್ರಪತಿಗಳು ನಿಮ್ಮನ್ನ ಸರ್ಕಾರ ರಚಿಸೋದಕ್ಕೆ ಆಹ್ವಾನ ಮಾಡ್ತಾರೆ. ಎಲ್ಲ ಪ್ರೋಸೆಸ್ ಆದಮೇಲಷ್ಟೇ ಇಸ್ರೇಲ್ನ ಪ್ರಧಾನಿ ಕುರ್ಚಿಯ ಮೇಲೆ ಕೂರೋದಕ್ಕೆ ಸಾಧ್ಯ. ಎಸ್, ಇಷ್ಟೆಲ್ಲದರ ನಡುವೆ ಇಸ್ರೇಲ್ ಹಾಗೂ ಅಮೆರಿಕ ಒಂದು ದೊಡ್ಡ ಪ್ಲಾನ್ ಅನ್ನ ಮಾಡಿತ್ತು. ಆ ಪ್ಲಾನ್ ಕೂಡ ಇದೀಗ ಫ್ಲಾಪ್ ಆಗಿದೆ. ಅಂದರೆ ಯುದ್ಧ ಯಾವಾಗ ಆರಂಭ ಮಾಡುತ್ತೆ, ಒಂದಷ್ಟು ಪರಮಾಣು ಅದು ಇದು ಎಲ್ಲ ಓಕೆ, ಬಟ್ ಇಡೀ ಇರಾನ್ನ ತನ್ನ ಕಂಟ್ರೋಲ್ಗೆ ತಗೊಳ್ಬೇಕು ಅನ್ನೋದು ಮೇನ್ ಏಮ್ ಕೂಡ, ಅಂದರೆ ಅವರ ಟಾರ್ಗೆಟಲ್ಲಿ ಒಂದಾಗಿತ್ತು. ಸೊ ಇದರಂತೆ ಒಂದು ಪ್ಲಾನ್ ಕೂಡ ಮಾಡುತ್ತೆ ಅಮೆರಿಕಾದ ಪ್ಲಾನ್ ಇದೀಗ ಬಹಿರಂಗ ಆಗಿದೆ. ಏನಂತ ಅಂದರೆ ಶತ್ರುವಿನ ಶತ್ರು ಮಿತ್ರ ಅಂತ ನಾವು ಕರಿತೀವಿ. ಅದರಂತೆ ಇರಾನ್ನಲ್ಲಿ ಒಬ್ಬ ಇರ್ತಾನೆ, ಆತ ಖಮೇನಿಯ ವಿರೋಧಿ ಆತ. ಅದರ ಜೊತೆಗೆ ಆತ ಇಸ್ರೇಲ್ನ ವಿರೋಧಿ ಕೂಡ. ಇಸ್ರೇಲ್ನ ಆತ ಕಟುವಾಗಿ ದ್ವೇಷಿಸ್ತಾ ಇರ್ತಾನೆ, ಆದರೂ ಕೂಡ ಆತ ಖಮೇನಿಯ ವಿರೋಧಿ. ಈ ಒಂದು ಕಾರಣಕ್ಕೆ ಇಲ್ಲಿ ಅಮೆರಿಕ ಹಾಗೂ ಇಸ್ರೇಲ್ಗೆ ಖಮೇನಿ ಶತ್ರುವಿನ ಶತ್ರು ಆತ ನಮಗೆ ಮಿತ್ರ ಆಗ್ತಾನೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಆತ ಮಹಮೂದ್ ಅಹ್ಮದಿನೆಜಾದ್ ಅಂತ ಇವನ ಹೆಸರು. ಈತ ಯಾರು ಹಾಗಾದ್ರೆ? ಆದರೆ ಈ ಒಂದು ಪ್ಲಾನ್ ಫ್ಲಾಪ್ ಆಗಿದೆ. ಆತನಿಗೆ ಈ ಯುದ್ಧದ ಸಂದರ್ಭದಲ್ಲಿ ಆತ ಜೈಲಿನಲ್ಲಿರ್ತಾನೆ, ಆತನನ್ನು ಬಿಡಿಸಿ ಆತನ ನಮ್ಮ ಕಡೆ ಕರ್ಕೊಳ್ಬೇಕು ಅಂತ ಪ್ಲಾನ್ ಮಾಡಿದ್ರು. ಬಟ್ ಆ ಟೈಮಲ್ಲಿ ಯಾವಾಗ ದಾಳಿ ಆದಾಗ ಆತನಿಗೆ ಗಾಯವಾಗುತ್ತೆ. ಹೀಗಾಗಿ ಆ ಪ್ಲಾನ್ ಫ್ಲಾಪ್ ಆಗಿದೆ. ಈಗ ಮಹಮೂದ್ ಅಹ್ಮದಿನೆಜಾದ್ ಯಾರು ಅಂತ ನೋಡ್ತಾ ಹೋಗೋಣ.
ಈತ ಇರಾನ್ನ ಕಡು ರಕ್ಷಕವಾದಿ ನಾಯಕ. ಈತ ಖಮೇನಿ ಆಡಳಿತದ ಕಡು ವಿರೋಧಿಯಾಗಿರ್ತಾನೆ. ಈ ಹಿಂದೆ ಒಂದಷ್ಟು ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ. ಯಹೂದಿ ನರಮೇಧವೇ ಸುಳ್ಳು, ಹಿಟ್ಲರ್ ಆಡಳಿತದಿಂದ ನಡೆದ ಲಕ್ಷಾಂತರ ಯಹೂದಿಗಳ ಹತ್ಯಾಕಾಂಡವನ್ನ ಒಂದು ಸುಳ್ಳು ಕಥೆ ಅಂತ ಈ ತರ ಹೇಳಿದ್ದ. ಇದರಿಂದ ಇಡೀ ಜಗತ್ತನ್ನೇ ಕೆರಳಿಸಿದ್ದ. ಇಸ್ರೇಲ್ ಕೂಡ ದ್ವೇಷವನ್ನ ಕಟ್ಕೊಂಡಿತ್ತು ಈತನ ಮೇಲೆ. ಈಗ ಈತನ ಕೈಗೆ ಕಂಪ್ಲೀಟ್ ಆಗಿ ಆತನ ಅಂದ್ರೆ ಇರಾನ್ನ ಕಂಟ್ರೋಲ್ನ ಕೊಡಬೇಕು ಅನ್ನೋದು ಅಮೆರಿಕ ಹಾಗೂ ಇಸ್ರೇಲ್ನ ಪ್ಲಾನ್ ಆಗಿತ್ತು. ಬಟ್ ಆ ಪ್ಲಾನ್ ಫ್ಲಾಪ್ ಆಗಿದೆ. ಕಾರಣ ಆತನಿಗೆ ಗಾಯವಾಗಿದೆ. ಈ ಒಂದು ಯುದ್ಧದಲ್ಲಿ ಆತನ ಸೇವ್ ಮಾಡಿ ಹೊರಗಡೆ ಕರ್ಕೊಬರೋಣ ಅಂತ ಪ್ಲಾನ್ ಮಾಡಿದ್ರು. ಬಟ್ ಆತನಿಗೆ ಗಾಯವಾಗಿದೆ. ಹೀಗಾಗಿ ಆತ ಇವರ ಕೈಗೆ ಸಿಕ್ಕಿಲ್ಲ, ಜೊತೆಗೆ ಇವರ ಕಡೆಗೂ ಕೂಡ ಬಂದಿಲ್ಲ. ಟೋಟಲ್ ಫ್ಲಾಪ್ ಆಗಿದೆ ಅಮೆರಿಕ ಹಾಗೂ ಇಸ್ರೇಲ್ನ ಪ್ಲಾನ್. ಸೊ ಇದಿಷ್ಟು 3ನೇ ಸುದ್ದಿ ಆಯಿತು. ಈಗ DNA-ನಲ್ಲಿ 4ನೇ ಸುದ್ದಿ ಕಡೆ ನೋಡ್ತಾ ಹೋಗೋಣ. ಅಂದರೆ ಇಲ್ಲಿವರೆಗೂ ನಾವು ಜಾಗತಿಕವಾಗಿ ಯುದ್ಧದ ಬಗ್ಗೆ ಮಾತಾಡಿದ್ವಿ ಅಥವಾ ಪಕ್ಷದ ಬಗ್ಗೆ ಮಾತಾಡಿದ್ವಿ. ಈಗ ಸ್ವಲ್ಪ ನಮ್ಮ ಆರೋಗ್ಯದ ಬಗ್ಗೆಯೂ ಕೂಡ ಮಾತಾಡೋಣ. ಯಾಕಂದರೆ ಆರೋಗ್ಯವೇ ಭಾಗ್ಯ, ಎಲ್ರಿಗೂ ಕೂಡ ಅದು ಗೊತ್ತಿದೆ. ಈ ಹಿಂದೆ ಕೊರೋನಾ ನಿಜಕ್ಕೂ ಮಹಾಮಾರಿ, ಹೆಸರಿಗೆ ತಕ್ಕಂತೆ ಅದು ಮಹಾಮಾರಿನೇ ಆಗಿತ್ತು. ಸಾಕಷ್ಟು ರೀತಿಯಲ್ಲಿ ನಮಗೆ ತೊಂದರೆ ಕೊಟ್ಟಿತ್ತು. ಇಡೀ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿತ್ತು. ಹಾಗೆ ಅದಕ್ಕೆ ಸಾಕಷ್ಟು ಜನ ತುತ್ತಾಗಿದ್ರು, ಪ್ರಾಣವನ್ನ ಕಳೆದುಕೊಂಡಿದ್ರು. ಈಗ ಅದೇ ಮಾದರಿಯ ಮತ್ತೊಂದು ವೈರಸ್ ಸೃಷ್ಟಿಯಾಗಿದೆ. ಆದರೆ ಸದ್ಯ ಇದಿನ್ನೂ ಭಾರತಕ್ಕೆ ಎಂಟ್ರಿ ಕೊಟ್ಟಿಲ್ಲ. ಈ ಹಿಂದೆ ಯಾವಾಗ ಕೊರೋನಾ ಸ್ಟಾರ್ಟ್ ಆಯಿತು, ನಾವು ಸ್ಟಾರ್ಟಿಂಗಲ್ಲಿ ನೆಗ್ಲೆಕ್ಟ್ ಮಾಡಿದ್ವಿ. ವಿದೇಶಗಳಿಂದ ಎಲ್ಲರೂ ಕೂಡ ಬಂದಿದ್ರು. ಹೀಗಾಗಿ ಆಮೇಲೆ ಲಾಕ್ಡೌನ್ ಅದು ಇದು ಅಂತ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ. ಬಟ್ ಈಗ ಇದು ಭಾರತಕ್ಕೆ ಬರಲೇಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ವಿಶೇಷ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಕೈಗೊಂಡಿದೆ. ಈ ಒಂದು ವೈರಸ್ನ ಹೆಸರು ಎಬೋಲಾ ಅಂತ. ಹಾಗಾದರೆ ಈ ವೈರಸ್ ಏನು? ಎಬೋಲಾ ವೈರಸ್ ಅಂದರೆ ಏನು? ಇದು ಯಾವ ರೀತಿ ನಮಗೆ ತೊಂದರೆ ಕೊಡುತ್ತೆ? ಮೊದಲನೇದಾಗಿ ಈ ವೈರಸ್ನ ಸಿಂಪ್ಟಮ್ಸ್ ಏನು ನೋಡ್ತಾ ಹೋಗೋಣ. ಮೊದಲಿಗೆ ಬೇಕಾಗಿರೋದು ಇಂಪಾರ್ಟೆಂಟ್ ಸಿಂಪ್ಟಮ್ಸ್. ಹೀಗಾಗಿ ಪ್ರಮುಖ ಲಕ್ಷಣಗಳನ್ನು ನೋಡೋಣ. ವೈರಸ್ ಈಗ ನಮ್ಮ ದೇಹದೊಳಗೆ ಸೇರ್ತು ಅಂತ ಅಂದರೆ 2 ರಿಂದ 21 ದಿನಗಳಲ್ಲಿ ಎಬೋಲಾ ಲಕ್ಷಣಗಳು ಗೊತ್ತಾಗ್ತಾ ಹೋಗುತ್ತೆ, ಸಿಂಪ್ಟಮ್ಸ್ ಗೊತ್ತಾಗ್ತಾ ಹೋಗುತ್ತೆ. ಇದ್ದಕ್ಕಿದ್ದಂತೆ ವಿಪರೀತವಾಗಿ ಜ್ವರ ಬರುತ್ತೆ. ಹಾಗೆ ದೇಹದಲ್ಲಿ ಶಕ್ತಿನೇ ಇಲ್ದಂತಾಗುತ್ತೆ. ಒಂದು ರೀತಿ ಎನರ್ಜಿ ಇಲ್ಲ, ಯಾವಾಗಲೂ ಸುಸ್ತು. ಕೋವಿಡ್ ಟೈಮ್ನಲ್ಲೂ ಅಂದರೆ ಕೋವಿಡ್ ವೈರಸ್ದು ಆಲ್ಮೋಸ್ಟ್ ಸಿಂಪ್ಟಮ್ಸ್ ಇದೇ ರೀತಿ ಇತ್ತು. ಜ್ವರ ಬರುತ್ತೆ, ಶಕ್ತಿ ಇಲ್ಲದಂತಾಗುತ್ತೆ, ಅದೇ ರೀತಿ. ಹಾಗೆ ತೀವ್ರವಾಗಿ ತಲೆನೋವು ಶುರುವಾಗುತ್ತೆ, ಸ್ನಾಯುಗಳಲ್ಲಿ ನೋವು, ಸೆಳೆತ ಎಲ್ಲ ಆಗುತ್ತೆ. ಆಮೇಲೆ ತೀವ್ರವಾದ ಗಂಟಲು ನೋವು ಅಂದರೆ ಥ್ರೋಟ್ ಪೇನ್, ಥ್ರೋಟ್ ಇನ್ಫೆಕ್ಷನ್, ಏನು ನುಂಗೋದಕ್ಕೆ ಆಗೋದಿಲ್ಲ, ಈ ರೀತಿ ಆಗುತ್ತೆ. ಹಾಗೆ ನಿರಂತರ ವಾಂತಿ ಆಗುತ್ತೆ, ರಕ್ತ ಸಹಿತ ಬೇದಿ ಆಗುತ್ತೆ, ದೇಹದಲ್ಲಿ ಡಿಹೈಡ್ರೇಷನ್ ಆಗುತ್ತೆ. ಹಾಗೆ ಯಾವಾಗ ಇದು ಜಾಸ್ತಿ ಆಗುತ್ತೆ, ಮೂಗು, ಒಸಡು ಹಾಗೂ ಮಲಮೂತ್ರದ ಮೂಲಕ ರಕ್ತ ಬರುತ್ತೆ. ಇನ್ನು ಕೊನೆಯ ಹಂತದಲ್ಲಿ ಕಿಡ್ನಿ ಹಾಗೂ ಲಿವರ್ ಕೆಲಸ ಮಾಡೋದನ್ನೇ ನಿಲ್ಲಿಸುತ್ತೆ. ಅಂದರೆ ಅಷ್ಟೊಂದು ಅಪಾಯಕಾರಿ ವೈರಸ್. ಹೀಗಾಗಿ ನೆಗ್ಲಿಜೆನ್ಸ್ ಬೇಡ. ಹಾಗಾದರೆ ಈ ವೈರಸ್ ಹೇಗೆ ಸ್ಪ್ರೆಡ್ ಆಗುತ್ತೆ? ಕೊರೋನಾ ಥರನೇ ಸ್ಪ್ರೆಡ್ ಆಗುತ್ತಾ ಅಥವಾ ಎಬೋಲಾ ಹೇಗೆ ಹರಡುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಎಬೋಲಾ ಬಗ್ಗೆ ಅಂದರೆ ಸಿಂಪ್ಟಮ್ಸ್ ಗೊತ್ತಾಯಿತು ಈಗ ನಮಗೆ. ಆದರೆ ಇದು ಯಾವ ರೀತಿ ಹರಡುತ್ತೆ ಅಂತ ನೋಡೋಣ. ಮೊದಲನೇದಾಗಿ ಇದು ಎಬೋಲಾ ಗಾಳಿಯಿಂದ ಹರಡಲ್ಲ, ಗಾಳಿಯ ಮೂಲಕ ಇದು ಹರಡೋದಿಲ್ಲ. ಆದರೆ ನೇರ ಸಂಪರ್ಕದಿಂದ, ಡೈರೆಕ್ಟ್ ಟಚ್ಚಿಂದ ಮಾತ್ರ ಸ್ಪ್ರೆಡ್ ಆಗುತ್ತೆ. ಒಂದು ಯಾವುದೊಂದು ಬಾವಲಿ, ಬ್ಯಾಟ್ ಅಂತ ಏನು ಕರಿತೀವಿ, ಇನ್ಫೆಕ್ಟೆಡ್ ಬಾವಲಿ ಆಗಿರ್ಬೋದು, ಅಥವಾ ಇನ್ಫೆಕ್ಟೆಡ್ ಕೋತಿ ಅಥವಾ ಇನ್ಫೆಕ್ಟೆಡ್ ಚಿಂಪಾಂಜಿ ಮಾಂಸ ಅಥವಾ ಅದರ ರಕ್ತವನ್ನು ಮುಟ್ಟೋದ್ರಿಂದ ಇದು ಸ್ಪ್ರೆಡ್ ಆಗುತ್ತೆ. ಸೋಂಕಿತ ವ್ಯಕ್ತಿಯ ರಕ್ತ, ಲಾಲಾರಸ ಅಂದರೆ ಸಲೈವ ಅಂದರೆ ಎಂಜಲು, ಹಾಗೆ ಬೆವರು, ವಾಂತಿ ಅಥವಾ ಮಲ ಮೂತ್ರದ ನೇರ ಸಂಪರ್ಕದಿಂದ ಈ ಒಂದು ವೈರಸ್ ಸ್ಪ್ರೆಡ್ ಆಗುತ್ತೆ. ರೋಗಿ ಬಳಸಿದ ಬಟ್ಟೆ, ಹಾಸಿಗೆ, ಸೂಜಿ ಅಥವಾ ಮೊಬೈಲ್ಗಳನ್ನು ಬಳಸೋದ್ರಿಂದಲೂ ಕೂಡ ಈ ಒಂದು ವೈರಸ್ ಸ್ಪ್ರೆಡ್ ಆಗುತ್ತೆ. ಎಬೋಲಾದಿಂದ ಮೃತಪಟ್ಟ ವ್ಯಕ್ತಿಯ ದೇಹಕ್ಕೆ ನೇರವಾಗಿ ನಾವು ಆ ಒಂದು ಮೃತಪಟ್ಟ ವ್ಯಕ್ತಿಯ ದೇಹವನ್ನು ನೇರವಾಗಿ ಮುಟ್ಟೋದ್ರಿಂದಲೂ ಕೂಡ ವೈರಸ್ ಹರಡುತ್ತೆ. ಸೇಮ್ ಕೊರೋನಾ ರೀತಿಯಲ್ಲೇ ಅದರಿಂದ ಐಸೋಲೇಟ್ ಆಗಿ ನಾವು ನೋಡಿದ್ವಿ ಯಾವ ರೀತಿಯ ತೀರ್ಕೊಂಡವ್ರನ್ನ ಬರಿ ಮಾಡ್ತಾ ಇದ್ರು ಏನು ಎತ್ತ ಅಂತ. ಅದೇ ರೀತಿ ಇದು ಕೂಡ ಸ್ಪ್ರೆಡ್ ಆಗುತ್ತೆ. ಹಾಗೆ ನಾವಿಲ್ಲಿ ಎಬೋಲಾ ಬಗ್ಗೆ ತಿಳ್ಕೊಂಡ್ವಿ, ಅದು ಸಿಂಪ್ಟಮ್ಸ್ ಗೊತ್ತಾಯಿತು, ಹೆಂಗೆ ಸ್ಪ್ರೆಡ್ ಆಗುತ್ತೆ ಎಲ್ಲವೂ ಕೂಡ ತಿಳ್ಕೊಂಡ್ವಿ. ಆದರೆ ಇದು ಮೊದಲು ಕಾಣಿಸ್ಕೊಂಡಿದ್ದು ಎಲ್ಲಿ? ಯಾಕಂದರೆ ಇದು ಭಾರತಕ್ಕೆ ಇನ್ನೂ ಬಂದಿಲ್ಲ, ಬರೋದು ಕೂಡ ಬೇಡ ಅನ್ನೋದು ನಮ್ಮ ಆಶಯ. ಆದರೆ ಇದು ಕಾಣಿಸ್ಕೊಂಡಿದ್ದು ಎಲ್ಲಿ, ಇದರ ಹಿಸ್ಟ್ರಿ ಏನು? ಸೊ ಇದನ್ನು ಕೂಡ ನಾವು ನೋಡ್ತಾ ಹೋಗಬೇಕಾಗತ್ತೆ. ನಾನು ಆಗಲೇ ಹೇಳಿದೆ, ಇದು ಈ ಕೋತಿ, ಚಿಂಪಾಂಜಿ ಅಥವಾ ಬ್ಯಾಟ್, ಇನ್ಫೆಕ್ಟೆಡ್ ಬ್ಯಾಟ್, ಇದರಿಂದ ಸ್ಪ್ರೆಡ್ ಆಗುತ್ತೆ ಅಂತ. ಆದಷ್ಟು ಪ್ರಾಣಿಗಳು ಜಾಸ್ತಿ ಇರುವಂತಹ ಒಂದು ರೀಜನ್ ಅಂದರೆ ಅದು ಆಫ್ರಿಕಾ. ಸೊ ಹೀಗಾಗಿ ಇದು ಮೊದಲನೇದಾಗಿ ಕಾಣಿಸಿಕೊಂಡಿದ್ದು ಆಫ್ರಿಕಾದಲ್ಲಿ. ಕಾಂಗೋದ ಇಟುರಿ ಪ್ರಾಂತ್ಯ ಸದ್ಯ ಎಬೋಲಾ
ವೈರಸ್ ಏನಿದೆ ಈ ವೈರಸ್ನ ಹಾಟ್ಸ್ಪಾಟ್ ಆಗಿದೆ. ಎಬೋಲಾ ವೈರಸ್ ಜಗತ್ತಿನಲ್ಲಿ ಮೊದಲ ಬಾರಿಗೆ ಕಾಣಿಸಿಕೊಂಡಿದ್ದು ಇದೇ ಒಂದು ಪ್ರದೇಶದಲ್ಲಿ, ಅದು ಕೂಡ 1976ರಲ್ಲಿ ಎನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಆಫ್ರಿಕಾ ಖಂಡದ ಪ್ರಸ್ತುತ ಇದು ಇರೋದು ಕಾಂಗೋ ದೇಶದಲ್ಲಿ, ಬಟ್ ಈ ಹಿಂದೆ ಝೈರಲ್ಲಿತ್ತು, ಅಲ್ಲಿ ಇದು ಕಾಣಿಸ್ಕೊಂಡಿದೆ. ಮೊದಲ ಗ್ರಾಮ ಅಂದರೆ ಕಾಂಗೋದ ಉತ್ತರ ಭಾಗದಲ್ಲಿರುವಂಥ ಯಾಂಬುಕು ಎನ್ನುವಂಥ ಒಂದು ಸಣ್ಣ ಹಳ್ಳಿಯಲ್ಲಿ ಈ ರೋಗ ಮೊದಲ ಬಾರಿಗೆ ಪತ್ತೆ ಆಗುತ್ತೆ. ಇನ್ನು ಈ ಹೆಸರು ಹೇಗೆ ಬಂತು, ಎಬೋಲಾ ಎನ್ನುವಂಥ ಹೆಸರು ಹೇಗೆ ಬಂತು ಅಂತ ನೋಡ್ತಾ ಹೋಗೋದಾದ್ರೆ, ಈ ಹಳ್ಳಿಯ ಹತ್ತಿರ ಒಂದು ನದಿ ಹರಿಯುತ್ತೆ, ಆ ನದಿ ಹೆಸರು ಎಬೋಲಾ ಅಂತ. ಸೊ ಹೀಗಾಗಿ ಆ ನದಿಯ ನೆನಪಿಗಾಗಿ ಈ ಮಾರಕ ವೈರಸ್ಗೆ ಎಬೋಲಾ ಎನ್ನುವಂಥ ಹೆಸರನ್ನ ಇಡಲಾಯಿತು. ಹಾಗೆ ಇದೇ 1976ರಲ್ಲಿ ಕಾಂಗೋ ಜೊತೆಗೆ ಪ್ರಸ್ತುತ ದಕ್ಷಿಣ ಸುಡಾನ್ನ ಝಾರಾ ಎಂಬ ಪ್ರದೇಶದಲ್ಲೂ ಕೂಡ ಈ ಸೋಂಕು ಕಾಣಿಸಿಕೊಂಡಿತ್ತು. ಇದು ಎಬೋಲಾದ ಹಿಸ್ಟ್ರಿ. ಇದು ಫಸ್ಟ್ ಕಾಣಿಸ್ಕೊಂಡಿದ್ದು 1976ರಲ್ಲಿ. ಇದು ಇಲ್ಲಿವರೆಗೂ ನಾವೇನು ನೋಡಿದ್ವಿ, ಇದು ಎಬೋಲಾದ ಹಿಸ್ಟ್ರಿ. ಇನ್ನು ಇದರ ಜೊತೆಗೆ ಒಂದು ಬುಂಡಿ ಬುಜ್ಜಿಯೋ ಎನ್ನುವಂಥ ಒಂದು ತಳಿ ಇದೆ. ನಾವೀಗ ಕೊರೋನಾದಲ್ಲೇ ನೋಡಿದ್ವಿ, ಅದರಲ್ಲೂ ತಳಿಗಳಿತ್ತು. ಈ ಬುಂಡಿ ಬುಜ್ಜಿಯೋ ಎನ್ನುವಂಥ ಒಂದು ತಳಿ ಏನಿದೆ, ರೂಪಾಂತರಿ ಏನಿದೆ, ಇದು ಮೋಸ್ಟ್ ಎಫೆಕ್ಟಿವ್ ಹಾಗೆ ಆತಂಕಕಾರಿ ಅಪಾಯಕಾರಿ ತಳಿ. ಹಾಗಾದ್ರೆ ಏನಿದು ಬುಂಡಿ ಬುಜ್ಜಿಯೋ ವೈರಸ್, ಇದನ್ನು ಕೂಡ ನೋಡ್ತಾ ಹೋಗೋಣ. ಸದ್ಯ ಇದು ಸ್ಪ್ರೆಡ್ ಆಗ್ತಾ ಇದೆ. ಎಬೋಲಾ ವೈರಸ್ನ ಬುಂಡಿ ಬುಜ್ಜಿಯೋ ತಳಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ. ಹಾಗೆ ಇದಕ್ಕೆ ಅಂತ ಒಂದು ಪ್ರತ್ಯೇಕ ಮೆಡಿಸಿನ್ ಕೂಡ ಇಲ್ಲ, ಸಪ್ರೇಟ್ ಮೆಡಿಸಿನ್ ಇಲ್ಲ. ನಿಮ್ಮ ಸಿಂಪ್ಟಮ್ಸ್ ನೋಡಿಬಿಟ್ಟು ಅದಕ್ಕೆ ತಕ್ಕಂಗೆ ಆಲ್ರೆಡಿ ಇರುವಂತಹ ಮೆಡಿಸಿನ್ನೇ ಕೊಡ್ತಾ ಹೋಗ್ತಾರೆ ಬಿಟ್ರೆ, ಆ ಬುಂಡಿ ಬುಜ್ಜಿಯೋಗೆ ಒಂದು ಸಪ್ರೇಟ್ ಯಾವುದೇ ಮೆಡಿಸಿನ್ಸ್ನ ಇನ್ನೂ ಕೂಡ ಕಂಡು ಹಿಡಿದಿಲ್ಲ. ಪ್ರಾಣಿಗಳಿಂದ ಮನುಷ್ಯರಿಗೆ ಈ ಬುಂಡಿ ಬುಜ್ಜಿಯೋ ರೂಪಾಂತರಿ ಅಥವಾ ತಳಿ ಏನಿದೆ ಇದು ಸ್ಪ್ರೆಡ್ ಆಗುತ್ತೆ. ಸದ್ಯಕ್ಕೆ ನಾನು ಆಗಲೇ ಹೇಳಿದಾಗೆ ಈ ವೈರಸ್ಗೆ ಯಾವುದೇ ಲಸಿಕೆ ಅಥವಾ ಚಿಕಿತ್ಸೆ ಲಭ್ಯ ಇಲ್ಲ. ಎಬೋಲಾ ವೈರಸ್ನಲ್ಲಿ ಒಟ್ಟು 6 ಡಿಫ್ರೆಂಟ್ ತಳಿಗಳು ಬರುತ್ತೆ. ಅವುಗಳಲ್ಲಿ ಬುಂಡಿ ಬುಜ್ಜಿಯೋ ವೈರಸ್ ಕೂಡ ಒಂದಾಗಿರುತ್ತೆ. ಇದು ಇತಿಹಾಸದಲ್ಲಿ ಕೇವಲ ಅದು 3ನೇ ಬಾರಿಗಷ್ಟೇ ಇಷ್ಟು ಭೀಕರವಾಗಿ ಹರಡ್ತಾ ಇದೆ. ಅಂದರೆ ಇದು 1976ರಲ್ಲಿ ಕಾಣಿಸ್ಕೊಂಡಿದ್ರು ಕೂಡ 3ನೇ ಸಲ ಮಾತ್ರ ಇದು ಸ್ಪ್ರೆಡ್ ಆಗ್ತಾ ಇರೋದು. ಇದೊಂದು ಜೆನೆಟಿಕ್ ವೈರಸ್, ಅಂದರೆ ಕಾಡಿನಲ್ಲಿರುವ ಸೋಂಕಿತ ಬಾವಲಿ, ಕೋತಿ ಅಥವಾ ಚಿಂಪಾಂಜಿಗಳಂತಹ ಪ್ರಾಣಿಗಳಿಂದ ಮೊದಲು ಮನುಷ್ಯನಿಗೆ ಇದು ಹರಡುತ್ತೆ. ಅದ್ರ ಮುಖಾಂತರ ನಾನಾಗಲೇ ಹೇಳಿದಾಗೆ ಆತನ ರಕ್ತ, ಸಲೈವಾ ಅಥವಾ ಬೆವರಿನ ನೇರ ಸಂಪರ್ಕದ ಮೂಲಕ ವೇಗವಾಗಿ ಹರಡುತ್ತೆ. ಹಾಗೆ ಮತ್ತೊಂದೇನಂತ ಅಂದರೆ ಇದಕ್ಕೆ ಯಾವುದೇ ರೀತಿ ಮೆಡಿಸಿನ್ಸ್ ಬುಂಡಿ ಬುಜ್ಜೋಗಿಲ್ಲ. ಈ ಒಂದು ಪರ್ಟಿಕ್ಯುಲರ್ ಈ ತಳಿಗೆ ಅಥವಾ ಈ ರೂಪಾಂತರಿಗೆ ಪರ್ಟಿಕ್ಯುಲರ್ ಆದಂಥ ಒಂದು ಯುನೀಕ್ ಬೇರೆ ಯಾವುದು ಟ್ರೀಟ್ಮೆಂಟ್ ಅಥವಾ ಮೆಡಿಸಿನ್ ಇಲ್ಲ. ಆ ಸಿಂಪ್ಟಮ್ಸ್ನ ನೋಡಿ, ಜ್ವರ ಬಂದಿದ್ರೆ ಜ್ವರಕ್ಕೆ ಮೆಡಿಸಿನ್, ಇನ್ನೊಂದೇನೋ ತಲೆನೋವು ಬಂದರೆ ತಲೆನೋವಿಗೆ ಮೆಡಿಸಿನ್ ಕೊಡ್ತಾರೆ ಹೊರತು ಇದಕ್ಕೆ ಇನ್ನೂ ಲಸಿಕೆ ಕಂಡು ಹಿಡಿದಿಲ್ಲ. ಇದು ಆತಂಕಕಾರಿ ವಿಷಯ. ಈಗ ಎಬೋಲಾ ವೈರಸ್ನ ಇತಿಹಾಸ ಅಥವಾ ಈ ಬುಂಡಿ ಬುಜ್ಜಿಯೋ, ನಾನಾಗಲೇ ಹೇಳಿದೆ ಎಬೋಲಾ ಕಾಣಿಸ್ಕೊಂಡಿದ್ದು 1976ರಲ್ಲಿ, ಬಟ್ ಈ ಬುಂಡಿ ಬುಜ್ಜಿಯೋ ಸ್ಪ್ರೆಡ್ ಆಗ್ತಿರೋದು ಇದು 3ನೇ ಬಾರಿ. ಹಾಗಾದರೆ ಇದರ ಇತಿಹಾಸ ಏನು ನೋಡ್ತಾ ಹೋಗೋಣ. ಈ ವೈರಸ್ನ ಇತಿಹಾಸವನ್ನು, ಮೊದಲ ಬಾರಿಗೆ ಇದು ಪತ್ತೆಯಾಗಿದ್ದು, ಅಂದರೆ ಎಬೋಲಾ ವೈರಸ್ 1976ರಲ್ಲೇ ಪತ್ತೆಯಾಗಿದ್ರು ಕೂಡ ಈ ಬುಂಡಿ ಬುಜ್ಜಿಯೋ ತಳಿ ಮಾತ್ರ ಜಗತ್ತನ್ನು ಕಾಡಿದ್ದು ಕೇವಲ 3 ಬಾರಿ. ಮೊದಲ ಅಲೆ 2007-8ರಲ್ಲಿ ಪತ್ತೆಯಾಗುತ್ತೆ. ಆಗ ಉಗಾಂಡಾದ ಬುಂಡಿ ಬುಜ್ಜಿಯೋ ಜಿಲ್ಲೆಯಲ್ಲೇ ಇದು ಪತ್ತೆಯಾಗುತ್ತೆ. ಹೀಗಾಗಿ ಅದರ ಹೆಸರು ಕೂಡ ಬುಂಡಿ ಬುಜ್ಜಿಯೋ ಅಂತಲೇ ಇಡಲಾಗಿದೆ. ಆಗ 149 ಜನರಿಗೆ ಈ ಸೋಂಕು ತಗುಲಿತ್ತು, 37 ಜನರು ಸಾವನ್ನಪ್ಪಿರ್ತಾರೆ. ಈ ಜಿಲ್ಲೆಯ ಹೆಸರನ್ನೇ ವೈರಸ್ಗೂ ಇಟ್ಟಿದ್ದಾರೆ. ಇನ್ನು 2ನೇ ಅಲೆ ಕೋವಿಡ್ ಥರನೇ ಫಸ್ಟ್ ವೇವ್ ಸೆಕೆಂಡ್ ವೇವ್ ಥರನೇ ಬಂದಿದೆ. ಇದು 2012ಅಲ್ಲಿ ಬರುತ್ತೆ. ಕಾಂಗೋದ ಇಸಿರೋ ಎಂಬಲ್ಲಿ ಇದು ದಾಳಿಯನ್ನು ಮಾಡ್ತು. ಆಗ 57 ಪ್ರಕರಣಗಳು ವರದಿಯಾಗಿ 29 ಸಾವುಗಳು ಸಂಭವಿಸಿದ್ವು. ಇನ್ನು 3ನೇ ಅಲೆ 2026ರಲ್ಲಿ ಬರುತ್ತೆ. ಅಂದರೆ ಈಗ ಬರೋಬ್ಬರಿ 14 ವರ್ಷಗಳ ನಂತರ 2026ರಲ್ಲಿ ಮತ್ತೆ ಈ ವೈರಸ್ ಭೀಕರವಾದಂಥ ಅಬ್ಬರವನ್ನು ಶುರು ಮಾಡ್ತಾ ಇದೆ. ಈಗಾಗಲೇ ಆತಂಕಕಾರಿ ವಿಷಯ ಅಂತ ಅಂದರೆ 88 ಮಂದಿ ಬಲಿಯಾಗಿದ್ರು. ಹಾಗೆ 300ಕ್ಕೂ ಹೆಚ್ಚು ಜನರಲ್ಲಿ ಸೋಂಕು ಇದೆ ಎನ್ನುವಂಥ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಆದರೆ ಒಂದು ರಿಲೀಫ್ ಏನಂತ ಅಂದರೆ ಇನ್ನೂ ಕೂಡ ಅದು ಭಾರತಕ್ಕೆ ಬಂದಿಲ್ಲ. ಆದರೆ ಬಂದ ಮೇಲೆ ನಾವು ಕೇರ್ ತಗೊಳ್ಳೋ ಬದಲು, ಲಾಕ್ಡೌನ್ ಮಾಡೋ ಬದಲು ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ. ಹೀಗಾಗಿ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲೂ ಕೂಡ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಹಾಗಾದರೆ ಯಾವ ರೀತಿ ಕ್ರಮವನ್ನು ಕೈಗೊಂಡಿದ್ದಾರೆ ಒಂದೊಂದಾಗಿ ನೋಡ್ತಾ ಹೋಗೋಣ. ನಮ್ಮ ದೇಶ ಹಾಗೂ ನಮ್ಮ ಕರ್ನಾಟಕ ಕರುನಾಡಿನಲ್ಲೂ ಕೂಡ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಂಡಿದ್ದಾರೆ. ದೇಶಾದ್ಯಂತ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ತೀವ್ರವಾದಂಥ ಒಂದಷ್ಟು ಕ್ರಮಗಳಿವೆ. ಏಕೆಂದರೆ ಲಾಸ್ಟ್ ಟೈಮ್ ಯಾವ ರೀತಿ ಎಫೆಕ್ಟ್ ಆಗಿತ್ತು ಕೊರೋನಾದಿಂದ ಎಲ್ರಿಗೂ ಕೂಡ ಗೊತ್ತಿದೆ. ರಾಜ್ಯ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಇನ್ನು ಕೇಂದ್ರದ ಜೊತೆ ನಿರಂತರವಾಗಿ ಕೋಆಪರೇಟ್ ಮಾಡ್ತಾ ಇದೆ.
ಅವ್ರು ಯಾವ ರೀತಿ ನಮಗೆ ಸೂಚನೆಯನ್ನು ಕೊಡ್ತಾರೆ ಕೇಂದ್ರದ ಕಡೆಯಿಂದ ಈ ವೈರಸ್ ಬಗ್ಗೆ ಅಥವಾ ಹೆಲ್ತ್ ರಿಲೇಟೆಡ್ ಯಾವ ರೀತಿ ಮಾರ್ಗಸೂಚಿಗಳು ಬರುತ್ತೆ ಅದರಂತೆ ರಾಜ್ಯ ಕೂಡ ಕೆಲಸ ಮಾಡ್ತಾ ಇದೆ. ದೇಶದಲ್ಲಿ ಇದುವರೆಗೂ ಕೂಡ ಎಲ್ಲೂ ವೈರಸ್ನ ಒಂದೇ ಒಂದು ಪ್ರಕರಣ ಪತ್ತೆಯಾಗಿಲ್ಲ. ಇದು ಸದ್ಯಕ್ಕೆ ಒಂದು ರಿಲೀಫ್ ಕೊಡುವಂತಹ ವಿಷಯ. ಆದರೆ ಮುಂದೆ ಪತ್ತೆಯಾಗಬಹುದು, ಏಕೆಂದರೆ ಬೇರೆ ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಬರ್ತಾನೆ ಇರ್ತಾರೆ. ದೇಶದ ಪ್ರಮುಖ ನಗರ ಹಾಗೂ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಎಸ್ಪೆಷಲಿ ಇದು ಅತಿಯಾಗಿ ಕಾಣಿಸ್ಕೊಳ್ತಾ ಇರೋದೆಲ್ಲಿ ಕಾಂಗೋ ಹಾಗೂ ಉಗಾಂಡಾದಲ್ಲಿ. ಹೀಗಾಗಿ ಕಾಂಗೋ ಹಾಗೂ ಉಗಾಂಡಾದಿಂದ ಯಾರೆಲ್ಲ ಭಾರತಕ್ಕೆ ಬರ್ತಾರೆ ಅವರ ಮೇಲೆ ಕಟ್ಟುನಿಟ್ಟಿನ ನಿಗಾ ವಹಿಸಲಾಗಿದೆ. ಸ್ಕ್ರೀನಿಂಗ್ ಮಾಡ್ತಾರೆ, ಎಲ್ಲವನ್ನ ಮಾಡಿ ಮತ್ತೆ ಸ್ಪ್ರೆಡ್ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ, ಮತ್ತೆ ಲಾಕ್ಡೌನ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿ ಕ್ರಮವನ್ನು ಕೈಗೊಳ್ಳಲಾಗಿದೆ. ವಿಮಾನ ನಿಲ್ದಾಣಗಳಲ್ಲಿ ತಪಾಸಣಾ ಪ್ರಕ್ರಿಯೆಗಳನ್ನು ಚುರುಕುಗೊಳಿಸುವಂಥ ಕ್ರಮ ಕೂಡ ಆಗ್ತಾ ಇದೆ. ಆಫ್ರಿಕಾ ಖಂಡದಲ್ಲಿ ಎಬೋಲಾ ವೈರಸ್ ಅಟ್ಟಹಾಸದ ಬೆನ್ನಲ್ಲೇ ಇದೀಗ ನಮ್ಮ ಭಾರತ ಕೂಡ ಅಲರ್ಟ್ ಆಗಿದೆ. ದೇಶ ಹಾಗೂ ಸಿಲಿಕಾನ್ ಸಿಟಿ ಬೆಂಗಳೂರು ಎಸ್ಪೆಷಲಿ ಸೇರಿ ರಾಜ್ಯಾದ್ಯಂತ ತೀವ್ರ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಈ ಕುರಿತು ಬೆಂಗಳೂರಿನಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ರಾಜ್ಯ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು. ಎಬೋಲಾ ಭೀತಿಯ ಹಿನ್ನೆಲೆಯಲ್ಲಿ ರಾಜ್ಯ ಆರೋಗ್ಯ ಇಲಾಖೆ ಸಂಪೂರ್ಣವಾಗಿ ಅಲರ್ಟ್ ಆಗಿದ್ದಾರೆ ಅಂತ ಅವರು ತಿಳಿಸಿದ್ದಾರೆ. ಇನ್ನು ಕೇಂದ್ರ ಸರ್ಕಾರ ಏನೆಲ್ಲ ಗೈಡ್ಲೈನ್ಸ್ ಕೊಡುತ್ತೆ ಅದರ ಜೊತೆಗೆ ನಾವು ನಿರಂತರ ಟಚ್ನಲ್ಲಿದ್ದೀವಿ, ಅದನ್ನು ಫಾಲೋ ಮಾಡ್ತೀವಿ, ಕೋಆಪರೇಟ್ ಮಾಡ್ತೀವಿ, ಕೋಆರ್ಡಿನೇಷನ್ ಇದೆ ಅಂತಲೂ ಕೂಡ ಅವರು ಹೇಳ್ಕೊಂಡಿದ್ದಾರೆ. ಹಾಗೆ ನಾವು ಯಾವುದೇ ಪರಿಸ್ಥಿತಿಯನ್ನು, ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್, ಮೆಡಿಕಲ್ ಎಮರ್ಜೆನ್ಸಿಯನ್ನು ಫೇಸ್ ಮಾಡೋದಕ್ಕೆ ನಮ್ಮ ಇಲಾಖೆ, ಆರೋಗ್ಯ ಇಲಾಖೆ ಸಿದ್ಧವಾಗಿದೆ ಅಂತ ಅವರು ಭರವಸೆಯನ್ನು ನೀಡಿದ್ದಾರೆ. ಪ್ರಸ್ತುತ ಆಫ್ರಿಕಾದ ಕಾಂಗೋ ಹಾಗೂ ಉಗಾಂಡ ದೇಶಗಳಲ್ಲಿ ಈ ರೋಗ ತೀವ್ರವಾಗಿದೆ. ಸಾಕಷ್ಟು ಜನ ಬಲಿಯಾಗಿದ್ದಾರೆ. 300ಕ್ಕೂ ಹೆಚ್ಚು ಜನರಲ್ಲಿ ಇನ್ಫೆಕ್ಟ್ ಆಗಿದೆ ಅನ್ನೋಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಹೀಗಾಗಿ ಆ ದೇಶಗಳಿಂದ ಯಾರೆಲ್ಲ ಬರ್ತಾರೆ ಅವರ ಮೇಲೆ ತೀವ್ರ ನಿಗಾ ವಹಿಸಲಾಗುತ್ತೆ. ಮುಂಜಾಗ್ರತಾ ಕ್ರಮವಾಗಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲಿ ತೀವ್ರ ನಿಗಾ ಇಡುವಂತೆ ತಜ್ಞರು ಸೂಚನೆಯನ್ನು ನೀಡಿದ್ದಾರೆ. ಕೋವಿಡ್ನಂತಹ ಮಹಾಮಾರಿಯನ್ನೇ ಯಶಸ್ವಿಯಾಗಿ ಫೇಸ್ ಮಾಡಿರುವಂತಹ ಕರ್ನಾಟಕ ಆರೋಗ್ಯ ಇಲಾಖೆ ಎಬೋಲಾ ತಡೆಗೂ ಕೂಡ ಎಲ್ಲ ರೀತಿಯ ಸೂಕ್ತ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಅಂದರೂ ಕೂಡ ನಾನಾಗಲೇ ಹೇಳಿದೆ, ಭಾರತದಲ್ಲಿ ಸದ್ಯಕ್ಕೆ ಈ ರೀತಿ ಯಾವುದೇ ಒಂದೇ ಒಂದು ಪ್ರಕರಣ ಕೂಡ ದಾಖಲಾಗಿಲ್ಲ ಅಂತ. ಆದರೆ ಹಾಗಂತ ನಾವು ನೆಗ್ಲೆಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆದಷ್ಟು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರುತ್ತೆ, ಅದನ್ನು ಕಾಪಾಡ್ಕೊಳ್ಬೇಕು. ಆ ರೆಸ್ಪಾನ್ಸಿಬಿಲಿಟಿ ಕೂಡ ನಮ್ಮದೇ. ಹೀಗಾಗಿ ಆದಷ್ಟು ಹೆಲ್ದಿಯಾಗಿ ತಿನ್ನಿ, ಸೇಫ್ ಆಗಿರಿ, ಕೇರ್ಫುಲ್ ಆಗಿರಿ ಅಂತ ಹೇಳ್ತಾ ಇದರೊಂದಿಗೆ ಇವತ್ತಿನ DNA ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.